ದೀನ ದುರ್ಬಲರಿಗೆ ಎಲ್ಲರೊಳಗೂ ಒಂದಾಗುವ ಮಂಕುತಿಮ್ಮ ಎನ್ನುವಂಥ DVಜಿಯವರ ಮಾತನ್ನ ಸ್ಮರಿಸಿಕೊಳ್ಳುತ್ತಾ ನಮ್ಮ ರಕ್ಕಸಿಗಿ ಗ್ರಾಮದ ಆರಾಧ್ಯ ದೈವ ಶ್ರೀ ಮಾರುತೇಶ್ವರನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇಂದು 3ನೇ ದಿನ. ಈಗಾಗಲೇ 2 ನಾಟಕಗಳ ಪ್ರಯೋಗ ಈಗಾಗಲೇ ಆಗಿವೆ. ಇಂದು 3ನೇ ದಿನದ ನಾಟಕ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ರಕ್ಕಸಿಗಿ ಗ್ರಾಮದಲ್ಲಿ ಈ ವರ್ಷವೂ ಕೂಡ 3 ನಾಟಕಗಳ ಪ್ರಯೋಗ ನಡೀತಾ ಇದೆ. ಈಗಾಗಲೇ 2 ಪ್ರಯೋಗಗಳು ಮುಗಿದಿದ್ದು ಇಂದು 3ನೇ ಪ್ರಯೋಗ ಶ್ರೀ ಮಾರುತೇಶ್ವರ ಶ್ರೀ ಕಲ್ಮೇಶ್ವರ ಯುವನಾಟ್ಯ ಸಂಘ ರಕ್ಕಸಿಗಿ ಇವರಿಂದ ಶ್ರೀ ಮಾರುತೇಶ್ವರ ದೇವಸ್ಥಾನದ ಬಯಲು ಜಾಗೆಯಲ್ಲಿ ಹಾಕಿರುವ ಶ್ರೀ ಕುಮಾರ್ ಕಂದಗಲ್ ಡ್ರಾಮಾ ಸೀನ್ಸ್ ಸಾಕಿನ್ ಗೋವಿಂದ್ ಕೊಪ್ಪ ಇವರ ಜಗಜಗಿಸುವ ಭವ್ಯ ರಂಗ ಸಜ್ಜಿಕೆಯಲ್ಲಿ ಶ್ರೀ DR ಪೂಜಾರ್ ವಿರಚಿತ ಸೇಡಿಗಿಳಿದ ಸಿಂಹದ ಮರಿ ಅರ್ಥಾತ್ ಧರ್ಮದ ಕಣ್ಣೀರು ಎಂಬ ಸುಂದರ ಸಾಮಾಜಿಕ ಹಾಗೂ ರೌದ್ರಮಯ ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಈಗ ಈ ಕಾರ್ಯಕ್ರಮವನ್ನ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಈ ಪ್ರಾರ್ಥನೆಯನ್ನ ಸಂಗೀತ ಬಳಗದವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗದುಗಿನ ಪುಣ್ಯಾಶ್ರಮಕ್ಕೆ ಹೋಗೋಣ ಬಾ, ಪುಟ್ಟರಾಜ ಕವಿವರ ನೋಡೋಣ ಬಾ, ನೋಡೋಣ ಬಾ.
ಗದುಗಿನ ಪುಣ್ಯಾಶ್ರಮಕ್ಕೆ ಹೋಗೋಣ ಬಾ. ಗದುಗಿನ ಪುಣ್ಯಾಶ್ರಮಕ್ಕೆ ಹೋಗೋಣ ಬಾ. ಹೋಗೋಣ ಬಾ, ಹೋಗೋಣ ಬಾ, ಹೋಗೋಣ ಬಾ. ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳ ಪ್ರಾರ್ಥನೆಯನ್ನು ನೆರವೇರಿಸಿದ ಸಂಗೀತ ಬಳಗದವರಿಗೆ ಅನಂತ ಧನ್ಯವಾದಗಳು. ಈಗ ತಮ್ಮ ನಿರಂತರ ಕಾರ್ಯದ ಮಧ್ಯೆಯೂ ನಮ್ಮ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ದಯಮಾಡಿಸಿದ ಪೂಜ್ಯರನ್ನು, ಆಗಮಿಸಿದಂಥ ಅತಿಥಿ ಮಹೋದಯರನ್ನು ಸ್ವಾಗತಿಸುವುದು ನಮ್ಮ ಧರ್ಮ. ಇದನ್ನ ಶ್ರೀ ಸಂಗು ಮಠ್ SDMC ಅಧ್ಯಕ್ಷರು ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿ. ಪ್ರಪ್ರಥಮವಾಗಿ ರಕ್ಕಸ್ಗಿ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಮಾರುತೇಶ್ವರನ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಹಾಗೆ ಈ ಒಂದು ಕಲಮೇಶ್ವರ ಯುವ ನಾಟ್ಯ ಸಂಘ ರಕ್ಕಸ್ಗಿ ಇವರಿಂದ ಸೇಡಿಗಿಳಿದ ಸಿಂಹದ ಮರಿ ನಾಟಕದ ಇವತ್ತಿನ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಅಮರೇಶ್ವರ ದೇವರು ಗಚ್ಚಿನಮಠ ಹುನಗುಂದ್ ಮುದ್ದೇಬೇಳದ ಪರಮ ಪೂಜ್ಯರನ್ನು ನಮ್ಮ ನಾಟಕ ಕಂಪನಿಯ ಪರವಾಗಿ ಹೃತ್ಪೂರ್ವಕವಾದಂಥ, ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ನಾಟಕದ ಉದ್ಘಾಟಕರಾಗಿ ಆಗಮಿಸಬೇಕಾಗಿತ್ತಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ S ಕಾಶಪ್ಪನವರ ಸಾಹೇಬರು ಆಗಮಿಸಬೇಕಾಯಿತು. ಕಾರಣಾಂತರಗಳಿಂದ ಅವರ ಒಂದು ಅನುಪಸ್ಥಿತಿಯಲ್ಲಿ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಿದ್ದು S ಬದ್ದಶೆಟ್ಟಿ ಅವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಗೌರವ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿರ್ತಕ್ಕಂಥ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ಪನವರ ಸಾಹೇಬರು ಈಗಾಗಲೇ ಅರ್ಧ ಗಂಟೆ ಮುಂಚಿತವಾಗಿ ಬಂದು ಮಾರುತೇಶ್ವರನ ದರ್ಶನವನ್ನು ಪಡೆದು ಇಲ್ಲಿಂದ ನಿರ್ಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶಿವು ಕಡೆಮನಿ ಗುತ್ತಿಗೆದಾರರು ತಿಮ್ಮಾಪುರ್ ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಯಮನೂರ್ ವಡ್ಡರ್ SDMC ಅಧ್ಯಕ್ಷರು ತಿಮ್ಮಾಪುರ್ ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಬಸವರಾಜಣ್ಣ ಇಸ್ಲಾಂಪುರ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಹುನಗುಂದ್ ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅಮೀನ್ ಅಬ್ಕಾಕ ಸಂದಿಗವಾಡ್ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶರೀಫ್ ನದಾಫ್ ಗ್ರಾಮೀಣ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅಮರೇಶಣ್ಣ ನಾಗೂರ್ ಪತ್ರಕರ್ತರು ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಹಾಂತೇಶ್ ಮಠ್ ಸಾಹೇಬರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸಂಗಮೇಶ್ ಬಾದವರ್ಗಿ ಅಣ್ಣರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮುತ್ತಣ್ಣ ಕಲ್ಗೋಡೆ ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಲ್ಲಣ್ಣ ಅಂಟರ್ತಾನಿ ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಹಾಂತೇಶ್ ನಾಡಗೌಡ್ ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಶಾಂತ್ ಮನ್ನೇರ ಯುವ ಕಾಂಗ್ರೆಸ್ ಮುಖಂಡರು ಹುಲಿಗನಾಳ್ ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. KB ರಕ್ಕಸ್ಗಿ ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ, ಹಾಗೆ ಶೇಖಪ್ಪಣ್ಣ ಎಂಡಿಗೇರಿ ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಲ್ಲಣ್ಣ ಹೂಗಾರ್ ಬಸವ ಬ್ಯಾಂಕ್ ಅಧ್ಯಕ್ಷರು ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ, ಹಾಗೆ ಈ ಒಂದು ಬ್ಯಾನರ್ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮುತ್ತಪ್ಪ ಲೋಕಾಪ್ ಅವರ ನಿರ್ದೇಶಕರು ಶ್ರೀ ಬಸವೇಶ್ವರ ಬ್ಯಾಂಕ್ ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ,
ಹಾಗೆ ಹಾಗೆ ಬಸವರಾಜ್ ಹೊನ್ನಳ್ಳಿ ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೂ ಕೂಡ, ಯಾಕಂದ್ರೆ ಸಮಯದ ಅಭಾವ ಆಗೈತಿ, ಆ ದೃಷ್ಟಿಯಲ್ಲಿ ಅನ್ಯತಾ ಭಾವಿಸದೆ ಎಲ್ಲ ಗ್ರಾಮದ ಎಲ್ಲ ಸರ್ವ ಜಾತಿಯ ಗುರು ಹಿರಿಯರಿಗೂ ಕೂಡ ನಮ್ಮ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ನಾಟಕದ ಗಾಯಕರಾಗಿರ್ತಕ್ಕಂಥ ಯಮನ್ ಕುಮಾರ್ ಗಿರಿಸಾಗರ್ ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸ್ಟೇಜಿನ ಮಾಲಕರಾಗಿರ್ತಕ್ಕಂಥ ಕುಮಾರ್ ಕನ್ಗಾಲ್ ಇವರಿಗೂ ಕೂಡ ವೇದಿಕೆಯ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸಂಗೀತ ಬಳಗದವರಾಗಿರ್ತಕ್ಕಂಥ ಲಿಂಗರಾಜ್ ಜಾಡರ್ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೂ ಈ ಒಂದು ವೇದಿಕೆಯ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಈ ವೇದಿಕೆಯ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಹೂ ಮಾಲಾರ್ಪಣೆ ಮತ್ತು ಸನ್ಮಾನ ಹಾಗೂ ಸತ್ಕಾರ ಸಮಾರಂಭ ನಡೀತಾ ಇದೆ. ಪ್ರಥಮವಾಗಿ ಇವತ್ತಿನ ದಿವ್ಯ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಅಮರೇಶ್ವರ ದೇವರು ಗಚ್ಚಿನ ಮಠ ಹುನಗೊಂದು ಮುದ್ದೇಬ್ಯಾಳ ಪರಮ ಪೂಜ್ಯರಿಗೆ ಶಾಲನ್ನು ಒದಿಸಿ ಸತ್ಕರಿಸಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಿದ್ದು ಭದ್ರಶೆಟ್ಟಿ ಅವರು ಪರಮ ಪೂಜ್ಯರಿಗೆ ಸವಿನೆನಪಿನ ಕಾಣಿಕೆ. ಹಾಗೆ ಸವಿನೆನಪಿನ ಕಾಣಿಕೆ ಕೊಡಬೇಕು. ಸವಿನೆನಪಿನ ಕಾಣಿಕೆ ಈ ಒಂದು ಕೊಡುಗೆಯನ್ನು ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಸಹೋದರ ಸುರೇಶ್ ಭದ್ರಶೆಟ್ಟಿ ಅವರು ಕೂಡ ಮಾಡಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಿದ್ದು ಎಸ್ ಭದ್ರಶೆಟ್ಟಿ PKPS ಅಧ್ಯಕ್ಷರು, ಇವರಿಗೆ ನಮ್ಮ ಕಮಿಟಿಯ ಅಶೋಕ್ ಸಜ್ಜನ್ ಅವರು ಬಂದು ಅವರಿಗೆ ಶಾಲನ್ನು ಒದಿಸಿ ಸತ್ಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮುತ್ತಣ್ಣ ಕಲ್ಗೋಡಿ ನಿರ್ದೇಶಕರು ವಿಮಾ ಬ್ಯಾಂಕ್ ಹುನಗೊಂದು, ಇವರಿಗೆ ಬಸವರಾಜ್ ವಡ್ಡಾರ್ ಇವರು ಬಂದು ಶಾಲನ್ನು ಒದಿಸಿ ಸತ್ಕರಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಇನ್ನೋರ್ವ ತಾಲೂಕಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಮರಾವತಿ ಗ್ರಾಮದ ಅಮೀನ್ ಅಪ್ಕಾಕ ಸಂದಿಗವಾಡ್ ಹಿರಿಯರಿಗೆ ನಮ್ಮ ಫಕೀರಪ್ಪ ವಡ್ಡಾರ್ ಅವರು ಪ್ರಥಮ ದರ್ಜೆ ಗುತ್ತಿಗೆದಾರರು ಶಾಲನ್ನು ಒದಿಸಿ ಸತ್ಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗ್ರಾಮೀಣ ವಿಕಾಸ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶರೀಫ್ ನದಾಬ್ ಸಾಹೇಬರಿಗೆ
ನಮ್ಮ SDMC ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹಾಂತೇಶ್ ಭದ್ರಶೆಟ್ಟಿ ಅವರು ಶಾಲನ್ನು ವಂದಿಸಿ ಸತ್ಕರಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಹಾಗೆ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಮಲ್ಲಣ್ಣ ಅಂಟರ್ತಾನೆ ಇವರಿಗೆ ಕೂಡ ನಮ್ಮ ಕಂಪನಿಯ ಪ್ರಜ್ವಲ್ ಯಾರ ಅಂದಪ್ಪ ಲಗಳಿ ಅವರು ಶಾಲನ್ನು ವಂದಿಸಿ ಸತ್ಕರಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಹಾಗೆ ಇನ್ನೋರ್ವ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರ್ತಕ್ಕಂಥ ಬಸವರಾಜಣ್ಣ ಇಸ್ಲಾಂಪುರ್ ಅವರಿಗೆ ಪ್ರಜ್ವಲ್ ನಮ್ಮ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ಪ್ರಜ್ವಲ್ ನಾಳೆ ಇವರಿಂದ ಶಾಲನ್ನು ವಂದಿಸಿ ಸತ್ಕರಿಸಬೇಕು. ಹಾಗೆ ಅಮರೇಶಣ್ಣ ನಾಗೂರ್ ಇವರಿಗೆ ಪತ್ರಕರ್ತರು ಇವರಿಗೂ ಕೂಡ ಶರಣಪ್ಪ ಗೊರಜನಾಳಿ ಅವರು ಶಾಲನ್ನು ವಂದಿಸಿ ಸತ್ಕರಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಮಹಾಂತೇಶಣ್ಣ ನಾಡಗಾಡು ಅವರಿಗೆ ನಮ್ಮ ಈರಣ್ಣ ಮಾಲೀಕರಾಗಿರ್ತಕ್ಕಂಥ ಈರಣ್ಣ ಕಲಪ ಭದ್ರಶೆಟ್ಟಿ ಅವರು ಶಾಲನ್ನು ವಂದಿಸಿ ಸತ್ಕರಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಕನ್ನಡ ರೋಮಾಂಚನವಿ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಹಾಗೆ ಬಸವ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಣ್ಣ ಹೂಗಾರಿ ಅವರಿಗೆ ನಮ್ಮ ಕಂದಗಲ್ ಅವರಿಂದ ಶಾಲನ್ನು ವಂದಿಸಿ ಸತ್ಕರಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದಾನೆ. ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಭಿಮಾನಿ ಮಣ್ಣಿನ ಹೆಣ್ಣನ್ನು ಮರಿಬೇಡ ಅಭಿಮಾನಿ ಅಭಿಮಾನಿ ಸಂಸ್ಕೃತಿಯ ತಾಯ್ನಾಡು ಬಣ್ಣ ಕಲಿಸದಿರು ಈ ಹೆಸರ ಇನ್ನೋರ್ವ ಮಾಲಕರಾಗಿ ಆಗಮಿಸಿರ್ತಕ್ಕಂಥ ಸಂಗಮೇಶಣ್ಣ ಬಾದೋಡಿಗೆ ಅವರಿಗೆ ಮುತ್ತಣ್ಣ ಬಡಗೇರಿ ಅವರಿಂದ ಶಾಲನ್ನು ವಂದಿಸಿ ಸತ್ಕರಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೆ. ಹಾಗೆ ಅಮೀನ್ಗಡದ ಆಗ್ರೋ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ಸೇಕಣ್ಣ ಎಂಡಿಗೇರಿ ಅವರಿಗೆ ಕಿರಣ್ ಭದ್ರಶೆಟ್ಟಿ ಅವರು ಶಾಲನ್ನು ವಂದಿಸಿ ಸತ್ಕರಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಸೇಕಪ್ಪ ಎಂಡಿಗೇರಿ ಅವರಿಗೆ ಈ ಒಂದು ನಾಟಕದ ಬ್ಯಾನರ್ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಶ್ರೀಯುತ ಮುತ್ತಪ್ಪಣ್ಣ ಲೋಕಾಪುರ್ ನಿರ್ದೇಶಕರು ಬಸವೇಶ್ವರ ಬ್ಯಾಂಕ್ ಹುನಗೊಂದ್ ಇವರಿಗೆ ಕಡೂರ್ ಅವರಿಂದ ಮಾಲಾರ್ಪಣೆ ಬಸವರಾಜ್ ಕಡೂರ್ ಅವರು ಮಾಲಾರ್ಪಣೆ ಮತ್ತು ಸತ್ಕಾರ. ಹಸಿದರು ಮುನಿಗಳು ಕನಸಿದರು ಕಲಿಗಳು ಎತ್ತರ
ಅತಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಆಡಿದ ಕವಿಗಳು ಕರಗಿದ ಮುಗಿಲೆಗಳು. ಹಾಗೆ ಬಸವರಾಜ್ ಹುನಳ್ಳಿ ಅಣ್ಣವ್ರಿಗೆ ನಮ್ಮ ಹನುಮಂತ ಕಡೂರ್ ಇವರಿಂದ ಹೂ ಮಾಲಾರ್ಪಣೆ ಮಾಡಿ ಸತ್ಕರಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಕನ್ನಡ ರೋಮಾಂಚನವೇ ಕನ್ನಡ ಆಲಿಸು ಕೇಳಿಸು ಪ್ರೀತಿಸು ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಭಿಮಾನಿ. ಹಾಗೆ ಶರೀಫ್ ಆಗತ್ತೆ ಹಾಗೆ ಶಿವು ಕಡೆಮನಿ ಗುತ್ತಿಗೆದಾರರು ತಿಮ್ಮಪ್ಪ ಅವರಿಗೆ ಕನಗಾಲ್ ಇವರಿಂದ ಹೂ ಮಾಲಾರ್ಪಣೆ ಮತ್ತು ಸತ್ಕಾರ ಸಮಾರಂಭ. ಜೇನಿನ ಹೊಳೆಯೋ ಹಾಲಿನ ಬಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಬಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಯಮ್ನೂರು ಭಂಡಾರಿ SDMC ಅಧ್ಯಕ್ಷರು ತಿಮ್ಮಾಪುರ ಅವರಿಗೆ ಪ್ರವೀಣ್ ಭದ್ರಶೆಟ್ಟಿ ಅವರಿಂದ ಹೂ ಮಾಲಾರ್ಪಣೆ ಮತ್ತು ಸತ್ಕಾರ ಸಮಾರಂಭ. ವಾಲಿಯ ವೀರ್ಯ ಸರಮಾಧುರ್ಯ ಸುಮಧುರ ಸುಂದರ ನುಡಿಯ. ಜೇನಿನ ಹೊಳೆಯೋ ಹಾಲಿನ ಬಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಹಾಗೆ ಪ್ರಶಾಂತ್ ಮನ್ಯಾರಾಳ್ ಯುವ ಕಾಂಗ್ರೆಸ್ ಮುಖಂಡರು ಹುಲಿಗಿನಾಳ್ ಇವರಿಗೆ ಯಮನೂರ್ ಭದ್ರಗೌಡ ಇವರಿಂದ ಹೂ ಮಾಲಾರ್ಪಣೆ ಮತ್ತು ಸತ್ಕಾರ ಸಮಾರಂಭ. ಕವಿನುಡಿ ಕೋಗಿಲೆ ಹಾಡಿದ ಹಾಗೆ ಪದ ರಿಸರಿ ಸರಿದ ಸರಿ ಸನ್ನನೆ ಗಾಳಿಯ ಹಾಗೆ ಮನವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಮಕ್ಕಳು ನುಡಿಗಳು ಮುತ್ತುಗಳಲ್ಲಿ ಪ್ರೀತಿಯ ನೀತಿಯ ಮಾತುಗಳೇ ಸುಮಧುರ ಸುಂದರ ನುಡಿಯ. ಜೇನಿನ ಹೊಳೆ ಹಾಲಿನ ಬಳೆಯೋ ಸುದೆಯೋ ಕನ್ನಡ. ಹಾಗೆ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಗೌಂಡಿ ಸಮಾಜದ ಹಿರಿಯರಾಗಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಯಲ್ಲಪ್ಪಣ್ಣ ಒಡ್ಡಾರಿ ಅವರಿಗೆ ನಮ್ಮ ಕಂಪನಿಯ ಮಾಲಕರು ಅವರನ್ನು ಹೂ ಮಾಲಾರ್ಪಣೆ ಮಾಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಕುಮಾರ ವ್ಯಾಸರ ಆವೆದ ಚಂದ ಪರಿಸರ್ವಜ್ಞನ ಪದಗಳ ದಾಸರು ಶರಣರು ನಾಲಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದವನ್ನು ರಚಿಸಿದ ಹೊನ್ನಿನ ನುಡಿ ಒಂದನ್ನು ಹಾಡಿದ ಚಂದನ ನುಡಿ ಕನ್ನಡದಾಗಿಯೂ ನೀಡಿದ ವರವ. ಹಾಗೆ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ದೊಡ್ಡ ಬಸಪ್ಪಣ್ಣ ಲಗಳಿಯವರಿಗೆ ನಮ್ಮ ಕಂಪನಿಯ ಮಾಲೀಕರು ಬಂದು ಹೂ ಮಾಲಾರ್ಪಣೆ ಮಾಡಬೇಕು. ಯಾರಿದ್ದಾರೆ ಮಾಡಿಬಿಡ್ರಿ, ಯಾರಿದ್ದಾರೆ ಪಟಪಟ ಮಾಡಿಬಿಡ್ರಿ. ಕೇಳಿಸದೆ ಕಲ್ಲು ಕಲ್ಲಿನ ಕನ್ನಡ ನುಡಿ ಕನ್ನಡ ನುಡಿ. ಹಾಗೆ ಗ್ರಾಮದ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಮಳೆಯಪ್ಪನ ಕಮ್ಮಾರ್ ಇವರಿಗೂ ಕೂಡ ನಮ್ಮ ಕಂಪನಿಯ ಮ್ಯಾನೇಜರ್ ಬಂದು ಹೂ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೇನೆ. ವೈಭವದ ಪ್ರಮರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನ ಕನ್ನಡ ನುಡಿ ಕನ್ನಡ ನುಡಿ.
ಗುಡಿ ಆಗಿಸದೆ ಹೊಣ್ಣ ಚೈತೆ ಹಂಪೆಯ ಗುಡಿ ಹಾಗೆ ಹಂಪೆಯ ನಮ್ಮ ಗುಡಿ ಕಂಪನಿಯ ಇನ್ನೋರ್ವ ಮಾಲೀಕರಾಗಿರ್ತಕ್ಕಂಥ ಸುರೇಶ್ ಭದ್ದರ್ ಶೆಟ್ಟಿ ಅವರಿಗೆ ಅವ್ರಿಗೆ ಆಮೇಲೆ ಮಾಡ್ತೀವಿ. ಸುರೇಶ್ ಭದ್ದರ್ ಶೆಟ್ಟಿ ಅವರಿಗೆ ಯಾರಾದ್ರೂ ನಮ್ಮ ಕಂಪನಿಯ ಸತ್ಯಪಣ್ಣ ಬಾರ್ಕರ್ ಅವರು ಹೂಮಾಲಾರ್ಪಣೆ ಮಾಡ್ಬೇಕಂತ ಅವರಲ್ಲಿ ಕೇಳ್ತಾರೆ. ಹಾಗೆ ಇನ್ನೋರ್ವ ನಮ್ಮ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ಬಂದ್ಗಿ ಸಾಬ್ ಕಂದಗಾಲಿ ಅವರಿಗೆ ಈರಣ್ಣ ಭದ್ದರ್ ಶೆಟ್ಟಿ ಅವರು ಹೂಮಾಲಾರ್ಪಣೆ ಮಾಡ್ಬೇಕಂತ ಅವರಲ್ಲಿ ಹಾಗೆ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ KB ರಕ್ಕಸ್ಗಿ ಅವರಿಗೆ ನಮ್ಮ ಕಂಪನಿಯ ಮಹಾಂತೇಶ್ ಭದ್ದರ್ ಶೆಟ್ಟಿ ಅವರು ಹೂಮಾಲಾರ್ಪಣೆ ಮಾಡಬೇಕು. ಇಂದಿಗೂ ಜೀವಂತ ಸೇನೆಯೊಳಗೆ ಸೆಟ್ಟೀಗ ಹೊರಸರದ ಏರಿಳಿತ ಶ್ರೀಮಂತ ಕಣ 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 ಕರೆಯೇನೆ ನೀನೊಮ್ಮೆ ಬಂದಿಗೆ ಹಾಗೆ ನಮ್ಮ ಕಂಪನಿಯ ಇನ್ನೋರ್ವ ಮಾಲೀಕರಾಗಿರ್ತಕ್ಕಂಥ ಸಂಗಪ್ಪ ಮಾವ ಕಡೂರ್ ಅವರಿಗೆ ನಮ್ಮ ಸಂಗಮೇಶ್ ಸೋಬ್ರಾದವರು ಹೂಮಾಲಾರ್ಪಣೆ ಮಾಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಕೇಳಿಸದೆ ಕಲ್ಲು ಕೈಯಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಹಾಗೆ ಬಂದರಿ ಬೇಕಾಗ್ತದೆ ಹಾಗೆ ಹಾಗೆ ನಮ್ಮ ಕಂಪನಿಯ ಇನ್ನೋರ್ವ ಮಾಲೀಕರಾಗಿರ್ತಕ್ಕಂಥ ಸಿದ್ದಯ್ಯ ಹಿರೇಮಠಿ ಅವರಿಗೂ ಕೂಡ ಈರಣ್ಣ ಭದ್ದರ್ ಶೆಟ್ಟಿ ಅವರು ಹೂಮಾಲಾರ್ಪಣೆ ಮಾಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಹಾಗೆ ರಾಮನಗೌಡ ಪಾಟೀಲ್ ಅವರಿಗೂ ಕೂಡ ನಮ್ಮ ಕಂಪನಿಯ ಯಮನೂರ್ ಭದ್ರಗೌಡ ಅವರು ಹೂಮಾಲಾರ್ಪಣೆ ಮಾಡಬೇಕು. ಹಾಗೆ ಈ ಒಂದು ನಾಟಕಕ್ಕೆ ಮ್ಯಾಟ್ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಹಳ್ಳಿರಾಯ ಪೆಂಡಾಲ್ ವರ್ಕ್ಸ್ನ ಮಾಲೀಕರಾಗಿರ್ತಕ್ಕಂಥ ಮಲ್ಲಪ್ಪಣ್ಣ ಕತ್ತಿ ಅವರಿಗೆ ನಮ್ಮ ಯಮನೂರ್ ಭದ್ರಗೌಡ ಅವರು ಹೂಮಾಲಾರ್ಪಣೆ ಮಾಡಿ ಕಾಣಿಕೆಯನ್ನು ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಹಾಗೆ ನಮ್ಮೂರಿನ ಇನ್ನೋರ್ವ ಸ್ವಾಮೀಜಿಗಳಾಗಿರ್ತಕ್ಕಂಥ ಈಶ್ವರಯ್ಯ ಹಿರೇಮಠ ಅವರಿಗೂ ಕೂಡ ಹೂಮಾಲಾರ್ಪಣೆ ಮಾಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಕಂದಗಲ್ ಅವರು ಹೂಮಾಲಾರ್ಪಣೆ ಮಾಡ್ಬೇಕು. ಕಂದಗಲ್ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ವಿರೂಪಾಕ್ಷ ಮಠ ಅವರಿಗೆ ನಮ್ಮ ಕಂಪನಿಯ ಮಾಲಕರ ಹೂಮಾಲಾರ್ಪಣೆಯನ್ನು ಮಾಡಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಹಾಗೆ ನಮ್ಮ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಶಿವಪ್ಪಣ್ಣ ಭದ್ದರ್ ಶೆಟ್ಟಿ ಅವರಿಗೂ ಕೂಡ ಸಂಗಪ್ಪ ನಟ ಆಗಿರ್ತಕ್ಕಂಥ ಸಂಗಪ್ಪಣ್ಣ ಬನ್ನೆಟ್ಟಿ ಅವರು ಹೂಮಾಲಾರ್ಪಣೆ ಮಾಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದಾನೆ.
ಸಮಾಜದ ಹಿರಿಯರಾಗಿರ್ತಕ್ಕಂಥ ದೊಡ್ಡವಲ್ಲಪ್ಪಣ್ಣ ಗೊರಬರ್ ಅವರಿಗೂ ಕೂಡ ನಮ್ಮ ಕಂಪನಿಯ ಸಂಗಪ್ಪ ಬನ್ನೆಟ್ಟಿ ಅವರೇ ಮಾಡಿಬಿಡ್ರಿ, ಅಲ್ಲೇ ಅದ್ರಿ ಹೂ ಮಾಲಾರ್ಪಣೆ ಮಾಡ್ಬೇಕು. ಬಸಯ್ಯ ಗಂಗೂರ್ ಅವರಿಗೂ ಕೂಡ ನಮ್ಮ ಕಂಪನಿಯ ಮಾಲೀಕರು ಹೂ ಮಾಲಾರ್ಪಣೆ ಮಾಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಹಾಗೆ ಇನ್ನೊಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಭೀಮಪ್ಪ ಚಿತ್ರನಾಳ್ ಅವರು ಮತ್ತು ಮಲ್ಲಪ್ಪಣ್ಣ ಬೋವಿ ಅವರು ವೇದಿಕೆಗೆ ಬರಬೇಕು. ಈ ಪೂಜ್ಯರಿಂದ ಅವರನ್ನು ಸತ್ಕರಿಸಬೇಕಂತ ಅವರಲ್ಲಿ ಎಲ್ಲ ಪೂಜ್ಯರಲ್ಲೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರಲ್ಲಿ ಕೇಳ್ಕೊತಾ ಇದ್ದೇನೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಭೀಮಪ್ಪ ಚಿತ್ರನಾಳ್ ನಾಟಿ ವೈದ್ಯರು, ಹಾಗೆ ಭಜನಾ ಮತ್ತು ದೇಶಭಕ್ತಿ ಗೀತೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮಲ್ಲಪ್ಪಣ್ಣ ಬೋವಿ ಅವರು ವೇದಿಕೆಗೆ ಬರಬೇಕು. 2 ಶಾಲು 2 ಸವಿ ನೆನಪಿನ ಕಾಣಿಗೆ ಪರಮ ಪೂಜ್ಯರಿಗೆ ಕೊಡಬೇಕು, ಅವರು ಸತ್ಕರಿಸ್ತಾರೆ ಅಲ್ಲಿ. ಹಾಗೆ ನಮ್ಮ ಗ್ರಾಮದ ಇನ್ನೋರ್ವ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರ್ತಕ್ಕಂಥ ಸಹೋದರ ಫಕೀರಪ್ಪ ವಡ್ಡರ್ ಅವರಿಗೂ ಕೂಡ ಈ ಕಮಿಟಿಯ ಪರವಾಗಿ ಹೃತ್ಪೂರ್ವಕವಾದಂಥ ಸತ್ಕಾರವನ್ನು ಏರ್ಪಡಿಸ್ತಾ ಇದ್ದೇವೆ. ಆ ಮಾನ್ಯರು ಸ್ವೀಕಾರ ಮಾಡಬೇಕು. ಫಕೀರಪ್ಪ ವಡ್ಡರ್ ಫಕೀರಪ್ಪ ವಡ್ಡರ್ ಅವರು ಬೇಗನೆ ಬರಬೇಕು. ಹಾಗೆ ಈ ಒಂದು ನಾಟಕದ ಸಂಗೀತಗಾರರಾಗಿರ್ತಕ್ಕಂಥ ಯಮನ್ ಕುಮಾರ್ ಗಿರ್ಸಾಗರ್ ಅವರಿಗೂ ಕೂಡ ಈ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ಸಂಗಪ್ಪ ಕಡೂರ್ ಅವರು ಹೂ ಮಾಲಾರ್ಪಣೆ ಮಾಡಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಮುತ್ತಣ್ಣ ಸರ್ ಕೂಡ ವೇದಿಕೆ ಬರಬೇಕು. ಅವರಿಗೂ ಕೂಡ ಸತ್ಕಾರ ಮತ್ತು ಸವಿ ನೆನಪಿನ ಕಾಣಿಕೆಯನ್ನು ಕೊಡಬೇಕು. ನಮ್ಮ ಇನ್ನೋರ್ವ ಶಾಲಾ ಮತ್ತು ಸವಿ ನೆನಪಿನ ಕಾಣಿಕೆ ಇನ್ನೊಂದು ಕೊಡ್ರಿ. ಹಾಗೆ ನಮ್ಮ ಕಂಪನಿಯ
ಇನ್ನೋರ್ವ ಮಾಲೀಕರಾಗಿರ್ತಕ್ಕಂಥ ಪ್ರಜ್ವಲ್ ಗೊರಸ್ನಾಳ್ ಅವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಬರಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಪ್ರಜ್ವಲ್ ಹಾಗೆ ಇನ್ನೋರ್ವ ಮಾಲೀಕರಾಗಿರ್ತಕ್ಕಂಥ ಮುತ್ತಣ್ಣ ಚನ್ಮಲ್ಲಪ್ಪ ಬಡಗೇರವರು ಅವರು ಕೂಡ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದಾನೆ. ಹಾಗೆ ಇನ್ನೋರ್ವ ಮಾಲೀಕರಾಗಿರ್ತಕ್ಕಂಥ ಜಗದೀಶ್ ಸಜ್ಜನ್ ಅವರು ಕೂಡ ಪರಮ ಪೂಜ್ಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಹಾಗೆ ಇನ್ನೋರ್ವ ಮಾಲೀಕರಾಗಿರ್ತಕ್ಕಂಥ ಬಸವರಾಜ್ ಹಡ್ಪದವರು ಪರಮ ಪೂಜ್ಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಬಸವರಾಜ್ ಹಡ್ಪದವರು. ಹಾಗೆ ಇನ್ನೋರ್ವ ಮಾಲೀಕರಾಗಿರ್ತಕ್ಕಂಥ ನಾಗಪ್ಪ ಬನ್ನೆಟ್ಟಿ ಅವರು ಕೂಡ ಪರಮ ಪೂಜ್ಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ಬೇಕಂತ ಅವರಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿ. ಹಾಗೆ ಈ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ಈರಣ್ಣ ಕಲ್ಲಪ್ಪ ಬದ್ದರ್ ಶೆಟ್ಟಿ ಅವರು ಕೂಡ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು. ಹಾಗೆ ಸದ್ದಪ್ಪಣ್ಣ ಬಾರ್ಗ್ಯಾರ್ ಈ ಕಂಪನಿಯ ಮ್ಯಾನೇಜರ್ ಆಗಿರ್ತಕ್ಕಂಥ ಅವರು ಕೂಡ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು. ಹಾಗೆ ಈ ನಾಟಕದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಅಶೋಕ್ ಸಜ್ಜನ್ ಅವರು, ಮುತ್ತಪ್ಪ ಆಚಾರ್ಯ ಅವರು ಮತ್ತು ಗಂಗಾಧರ್ ಕಮ್ಮಾರ್ ಅವರು ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು. ಗಂಗಾಧರ್ ಕಮ್ಮಾರ್, ಅಶೋಕ್ ಸಜ್ಜನ್, ಮುತ್ತಪ್ಪ ಆಚಾರ್ಯ ಅವರು. ಹಾಗೆ ಇನ್ನೋರ್ವ ಕಥಾ ಸಂಚಾಲಕರಾಗಿರ್ತಕ್ಕಂಥ ಎಲ್ಲ ನಾಟಕದಲ್ಲಿ ತಮ್ಮದೇ ಆದಂಥ ಕಥೆಯನ್ನು ಎತ್ತಿಕೊಡುವ ಮೂಲಕ ಹೆಸರಾಗಿರ್ತಕ್ಕಂಥ ಪಂಚಾಕ್ಷರಿ ಹಿರೇಮಠ ಅವರು ಕೂಡ ಬಂದು ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ಬೇಕಂತ ಅವರಲ್ಲಿ ವಿನಂತಿ. ಹಾಗೆ ಶರಣಪ್ಪಣ್ಣ ಗೋಲಪ್ಪನವರ ಸಾಕಿನ ಅಮರಾವತಿ ಅವರು ಕೂಡ ಕಥಾ ಸಂಚಾಲಕರು. ಅವರು ಬಂದು ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ಬೇಕಂತ ಅವರಲ್ಲಿ ವಿನಂತಿ. ಹಾಗೆ ಈ ಒಂದು ನಾಟಕದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಕ್ಕಂಥ ಸಂಗಪ್ಪ ಬನ್ನೆಟ್ಟಿ ಅವರು ಮತ್ತು ಸಂತೋಷ್ ಸಜ್ಜನ್ ಅವರು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಸಂತೋಷ್ ಸಜ್ಜನ್, ಸಂಗಪ್ಪ ಬನ್ನೆಟ್ಟಿ ಅವರು. ಈ ಒಂದು ನಾಟಕದಲ್ಲಿ ಖ್ಯಾತ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ನೀತು ಮೈಂದಿರ್ಗಿ ಅವರು ಬಂದು ಪರಮ ಪೂಜ್ಯರ ಆಶೀರ್ವಾದವನ್ನು ತೆಗೆದುಕೊಂಡು ಸತ್ಕರಿಸಿಕೊಂಡು ಹೋಗ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಹಾಗೂ ಇನ್ನೋರ್ವ ಕಲಾವಿದೆ ಆಗಿರ್ತಕ್ಕಂಥ ಶೋಭಾ ಮಂಗಳೂರ್ ಹಾಗೂ ಸುವರ್ಣಕ್ಕ ಬದಾಮಿ ಅವರು ಕೂಡ ಬಂದು ಇಲ್ಲಿ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ಬೇಕಂತ ಅವರಲ್ಲಿ ವಿನಂತಿ. ನೀತು ಮೆಹಂದರ್ಗಿ ಅವರು ಶಾಲ್ ಕೊಡ್ರಲ್ಲ, ಶಾಲ. ಖ್ಯಾತ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ನೀತು ಮೆಹಂದರ್ಗಿ ಅವರು ಯಾವ ಚಲನಚಿತ್ರ ಅಂದ್ರೆ 90 ಬಿಡಿ ಮನೆಗೆ ನಡಿ ಎಂಬ ಖ್ಯಾತಿಯ ಫಿಲಂ ಫೇರ್ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಕ್ಕಂಥ ಪಿಕ್ಚರ್ ಬೇರೆ ಓಕೆ, ಒಂದು 2 ನಿಮಿಷ ಅಂತ. ಆಮೇಲೆ ಇಲ್ಲಿವರೆಗೆ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿರ್ತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥ PM ಅಕ್ಕಿ
ಗುರುಗಳು ಅವರಿಗೂ ಕೂಡ ಈ ಒಂದು ಸತ್ಕಾರ ಸಮಾರಂಭ ನೆರವೇರಿಸಬೇಕು, ಪರಮ ಪೂಜ್ಯರ ಆಶೀರ್ವಾದ ಪಡೆದುಕೊಂಡು ಹೋಗಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಹಾಗೆ ನಮ್ಮ SDMCಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹಾಂತೇಶ್ ಹನುಮಪ್ಪ ಭದ್ರಶೆಟ್ಟಿ ಅವರು ಕೂಡ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು. SDMCಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹಾಂತೇಶ್. ಹಾಗೆ ಇನ್ನೋರ್ವ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಮಹಾವೀರ್ ಚೌಧರಿ ಅವರು ಬದಾಮಿ, ಅವರು ಕೂಡ ಬಂದು ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಮಹಾವೀರ್ ಚೌಧರಿ ಅವರು. ಇದೀಗ ತಾನೇ ಹೇಳಿದ ಹಾಗೆ 90 ಬಿಡಿ ಮನೆಗೆ ನಡಿ ಎಂಬ ಖ್ಯಾತಿಯ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ನೀತು ಮೇಂದಿರಿ ಅವರು ಆಗಮಿಸಿದ್ದಾರೆ. ಅವರು ಕೂಡ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ದಾರಿ ಬಿಡಿ. ಹಾಗೆ ಸುವರ್ಣ ಬದಾಮಿ, ಶೋಭಾ ಮಂಗಳೂರವರು ಇಬ್ಬರು ದೊಡ್ಡ ಕಲಾವಿದರೆ. ಅವರು ಕೂಡ ಬಂದು ಪರಮ ಪೂಜ್ಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕಂತ ಮತ್ತೊಮ್ಮೆ ಕಳಕಳಿಯ ವಿನಂತಿ. ಶೋಭಾ ಮತ್ತು ಸುವರ್ಣಕಾರ ಸ್ವಲ್ಪ ದಾರಿ ಬಿಡಿ. ಬರೀ ಮೇಡಮ್, ಸವಿ ನೆನಪಿನ ಕಾಣಿಕೆ ಕೊಡಬೇಕು. ಮೇಡಮ್ ಅವರಿಗೆ ಸವಿ ನೆನಪಿನ ಕಾಣಿಕೆ ಕೊಟ್ಟು ಸತ್ಕರಿಸಬೇಕು. ವಂದನೆ ವಂದನೆ ಸವಿ ನೆನಪಿನ ಕಾಣಿಕೆ. ವಂದನೆ ಸಾಧನೆ ತೋರಿದ ಜನರಿಗೆ, ಗೆಲುವಿನ ಸಿಂಗಾರಿಗೆ, ಸೊಬಗಿನ ಬಂಗಾರಿಗೆ ವಂದನೆ ವಂದನೆ ವಂದನೆ. ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾನಕಿ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ನಾಟಕದ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ವಿನಂತಿ, ಸ್ವಲ್ಪ ಹಿಂದೆ ಕಾಣುವುದಂತ ಸ್ವಲ್ಪ ಕೆಳಗಡೆ ಕೂಡ್ರಿ, ಇಲ್ಲಾರ ಆ ಕಂಬದ ಮಗ್ಗಲ್ ನಿಂತ್ಕೋರಿ. ಕಂಬದ ಮಗ್ಲ ಇಲ್ಲಾರ ಕೆಳಗಡೆ ಕೂತ್ ಬಿಡ್ರಿ ದಯವಿಟ್ಟು. ಎಲ್ಲರಲ್ಲಿ ವಿನಂತಿ. ಯಾಕಂದ್ರೆ ಹಾಗೆ ಈ ನಾಟಕದ ಮಾಲೀಕರಾದಂಥ ಹಾಗೂ SDMC ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ನಿರೂಪಕರು ಆಗಿರುವಂಥ ಶ್ರೀ ಸಂಗಮೇಶ್ ಶಂಕರಯ್ಯ ಮಠ್ ಇವರಿಗೆ ಪೂಜ್ಯರಿಂದ ಗೌರವ ಮಾಲಾರ್ಪಣೆ ಹಾಗೂ ಆಶೀರ್ವಾದ. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವನಿಲ್ಲಿ ನಾನು ಮಗಿರುವಾಗ ನಾನೇನು ಹಾಡಲಯ್ಯ ದಾಸನು ದಾಸ. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ. ಇಲ್ಲಿವರೆಗೆ ಗೌರವವನ್ನು ಸ್ವೀಕರಿಸಿದಂಥ ಎಲ್ಲ ಪೂಜ್ಯರಿಗೂ ಮಹನೀಯರಿಗೂ ಅನಂತ ಧನ್ಯವಾದಗಳು. ಈಗ ಈ ನಾಟಕದ ಜ್ಯೋತಿ ಬೆಳಗಿಸುವಂತಹ ಕಾರ್ಯಕ್ರಮ
ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶ್ರುತ ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನ ನಮೋಸ್ತುತೆ ಎಂಬಂತೆ ಜ್ಯೋತಿ ಬೆಳಗಿಸುವ ಮೂಲಕ ಈ ನಾಟಕದವನ್ನ ಚಾಲನೆಯನ್ನು ನೀಡಬೇಕೆಂದು ಪೂಜ್ಯರಲ್ಲಿ ಹಾಗೂ ಶ್ರೀ ಶರೀಫ್ ನದಾಫ್ ಅಧ್ಯಕ್ಷರು ಗ್ರಾವೀಪ್ ಸಂಘ ಅಮೀನ್ಗಡ್ ಅವರು, ಸೋಮಶೇಖರ್ ಅವರು, ಶ್ರೀ ಅಮೀನಪ್ಪ ಸಂದಿಗ್ವಾಡ್, ಶ್ರೀ ಬಸವರಾಜ್ ಇಸ್ಲಾಂಪುರ್, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಮಹನೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರಿವರೆನ್ನದೆ ವೇದಿಕೆಯ ಮೇಲಿರುವಂಥ ಎಲ್ಲ ಅತಿಥಿ ಮಹೋದಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಒಂದು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣ ಪ್ರಣತಿಯಲ್ಲಿ ಭಕ್ತಿರಸವೆಂಬ ಈಗ ನಾಟಕದ ಮತ್ತೊಂದು ಮುಖ್ಯವಾದ ಘಟ್ಟ ಬಲೂನ್ ಹಾರಿಸುವ ಘಟಕ. ಇದನ್ನು ಬಲೂನ್ ಹಾರಿಸುವವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಬಲೂನನ್ನು ಹಾರಿಸ್ಬೇಕಂತ ಅವರಲ್ಲಿ ಕೇಳ್ಕೊತೇನೆ. ಅಮೀನಪ್ಪ ಕಾಕ ಸಂದಿಗ್ವಾಡ್ ಅವರು ಮತ್ತು ನಾಟಕದ ಉದ್ಘಾಟನೆ ಪರಮ ಪೂಜ್ಯರು ಹಾಗೂ ವೇದಿಕೆ ಮೇಲಿರುವಂತ ಮುತ್ತಣ್ಣ ಕಲ್ಗೋಡಿ ಸರ್ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಮುತ್ತಣ್ಣ ಕಲ್ಗೋಡಿ ನಿರ್ದೇಶಕರು ವೇದಿಕೆ ಮೇಲಿರುವಂತ ಕನ್ನಡ ನುಡಿ ಸಿರಿಗನ್ನಡ ನುಡಿ ನಾವಿದು ನಂದದ ಗುಡಿ ಚಂದದ ಗುಡಿ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಉದ್ಘಾಟನೆಯನ್ನುಗೊಳಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸಿ ಈಗ ಈ ಒಂದು ನಾಟಕವನ್ನು ಉದ್ದೇಶಿಸಿ ಶ್ರೀ ಮಾರುತೇಶ್ವರನ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಶ್ರೀ ಕಲ್ಮೇಶ್ವರನ ಪಾದಗಳಿಗೆ ನಮಸ್ಕರಿಸುತ್ತಾ ರಕ್ಕಸ್ಗಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಸೇಡಿಗಿಳಿದ ಸಿಂಹದ ಮರಿ ಅಂತಕ್ಕಂಥ ಸಾಮಾಜಿಕ ನಾಟಕವನ್ನ ಸನ್ಮಾನ್ಯ ಜನಪ್ರಿಯ ಶಾಸಕರು ಹುಣಗುನ್ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯಾನಂದ ಎಸ್ ಕಾಶಪ್ಪನವ್ರ ಸಾಹೇಬರು ಬರಬೇಕಾಗಿತ್ತು. ಅವರೇ ಉದ್ಘಾಟಕರಿದ್ರು. ಅವರು ಅಧಿವೇಶನದ ಪ್ರಯುಕ್ತ ಇವತ್ತ ಅವರ ಅನುಪಸ್ಥಿತಿ ಒಳಗ ಉದ್ಘಾಟನೆಯನ್ನು ನೆರವೇರಿಸಿದ್ದೇವೆ. ಹಾಗೂ
ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಬೀನಾ ವಿಜಯಾನಂದ ಕಾಶ್ಯಪ್ನವ್ರ ಮೇಡಮ್ ಅವರು ಈ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಬಂದು ಮಾರುತೇಶ್ವರನ ಆಶೀರ್ವಾದವನ್ನು ಪಡೆದು ಎಲ್ಲ ಊರಿಗೆ ಹಾರೈಸಿ ತಾವು ನಿರ್ಗಮಿಸಿದ್ರು. ನಾನು ನಾಟಕದೊಳಗೆ ನಿಂದಿರುದಿಲ್ಲ, ನಾಟಕ ಲೇಟ್ ಆಕ್ಕವು, ನಾವು ಹೋಗ್ತೀನಿ ಅಂತೇಳಿ ನಮ್ಮ ಊರಿಗೆ ಬಂದು ಹೋದ್ರು ಅವ್ರು. ಈಗ ಅವ್ರಿಗೂ ಕೂಡ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಅಮರೇಶ್ವರ ದೇವರು ಗಚ್ಚಿನ ಮಠ ಹುಣಗುಂದ್ ಪೂಜ್ಯರಿಗೂ ನಮಸ್ಕರಿಸುತ್ತಾ ಹಾಗೂ ಕಾರ್ಯಕ್ರಮದ ವೇದಿಕೆ ಮೇಲೆ ಇರತಕ್ಕಂತಹ ಆತ್ಮೀಯ ಸಹೋದರ ಹಾಗೂ ಪಂಚ ಗ್ಯಾರಂಟಿ ಯೋಜನೆಯ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತಣ್ಣ ಕಲ್ಗುಡಿ ಅವರೇ ಹಾಗೂ ಮಾಜಿ ತಾಲೂಕಾ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮೀನಪ್ಪ ಕಾಕ ಸಂದಿಗವಾಡಗವರೇ ಹಾಗೂ ಮಲ್ಲಣ್ಣ ಹೂಗಾರ್ ಅವರೇ ಹಾಗೂ ಬಾದವಡಿಗೆ ಸರ್ ಅವರೇ, ಮುತ್ತು ಲೋಕಾಪುರ್ ಅವರೇ ಹಾಗೂ ನಮ್ಮ ಎಂಡಿಗೇರಿ ಅವರೇ ಹಾಗೂ ನಮ್ಮ ಆತ್ಮೀಯ ಯುವ ಮುಖಂಡರಾಗಿರ್ತಕ್ಕಂಥ ಮಲ್ಲಣ್ಣ ಅಂಟ್ರತಾಣಿಯವರೇ ಹಾಗೂ ನಮ್ಮ ಏನು ಚಿತ್ತವಾಡಗಿ PKPSನ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಂತೇಶ್ ನಾಡಗೌಡ ಸರ್ ಹಾಗೂ ಹಿರಿಯ ಪತ್ರಕರ್ತರಾಗಿರ್ತಕ್ಕಂತಹ ಅಂಬರೀಷಣ್ಣ ನಾಗೂರ್ ಅವರೇ ಹಾಗೂ ನಮ್ಮ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರ್ತಕ್ಕಂಥ ಬಸವರಾಜ್ ಇಸ್ಲಾಂಪುರ್ ಅವರೇ, ಆತ್ಮೀಯ ಸಹೋದರ ಶರೀಫ್ ನದಾಫ್ ಅವರೇ ಹಾಗೂ ಹುನ್ನಳ್ಳಿ ಅವರೇ ಹಾಗೂ ಶಿವು ಕಡೆಮನಿ, ಆತ್ಮೀಯ ಸ್ನೇಹಿತ ಶಿವು ಕಡೆಮನಿ ಅವರೇ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಹೆಸರು ತಗೊಂಡ್ರೆ ಭಾಳ ಲೇಟ್ ಆಗ್ಬಿಡ್ತೈತಿ. ಇವತ್ತ ರಕ್ಕಸಿಗಿ ಗ್ರಾಮದೊಳಗೆ ಇರತಕ್ಕಂಥ ನಮ್ಮ ಸರ್ವ ಧರ್ಮದ ಎಲ್ಲ ಗುರು ಹಿರಿಯರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮ ಇವತ್ತ ನಾಟಕ ಭಾಳ ಮಾತಾಡಂಗಿಲ್ಲ. ನಾಟಕ ನಮ್ಮ ರಕ್ಕಸಿಗಿ ಗ್ರಾಮದೊಳಗೆ ಮೂರು ನಾಟಕ ಆಗ್ತಾವ. ಸಣ್ಣ ಗ್ರಾಮದೊಳಗೆ ಅಂದ್ರೆ ಭಾಳ ಆಶ್ಚರ್ಯಕರ ಆಗತ್ತೆ. ನಮ್ಮ ಊರೊಳಗೆ ಅಷ್ಟು ಕಲಾವಿದರನ್ನ ಹತ್ತುಕೊಂಡು ಮೆರೆಸ್ತಕ್ಕಂಥ ಊರು ಯಾವುದಾದ್ರೂ ಇದ್ರೆ ಅದು ರಕ್ಕಸಿಗಿ ಗ್ರಾಮ ಅನ್ನೋದಕ್ಕೆ ಈ 3 ನಾಟಕಗಳ ಸಾಕ್ಷಿ ಅಂತಕ್ಕಂಥ ಮಾತನ್ನ ಇವತ್ತು ಹೇಳ್ಬೇಕಾಗತ್ತೆ. ಅದರ ಜೊತೆಗೆ ರಕ್ಕಸಿಗಿ ಗ್ರಾಮದೊಳಗ ಅತಿ ಹೆಚ್ಚು ಯುವಕರನ್ನ ಹೊಂದಿರತಕ್ಕಂಥ ಗ್ರಾಮ ಯಾವುದಾದ್ರೂ ಇದ್ರೆ ಅದು ರಕ್ಕಸಿಗಿ ಗ್ರಾಮ. ನಮ್ಮ ಊರೊಳಗ ನೀವು ಹಿರಿಯರು ಒಂದು ರೇಸಿನ ಪಡೆದ ತೊಟ್ಟವ್ರು ಹುಡುಕಾಕ್ ಹೋದ್ರೆ ಒಂದು 20-30 ಜನ ಸಿಗ್ತಾರೆ ನಮ್ಮ ರಕ್ಕಸಿಗಿ ಒಳಗೆ, ಅಷ್ಟ ಅದಾರ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಯುವಕರಿಂದ ತುಂಬಿರ್ತಕ್ಕಂಥ ಗ್ರಾಮ ರಕ್ಕಸಿಗಿ ಗ್ರಾಮ. ಇವತ್ತ ತಮ್ಮ ಎದುರಿಗೆ ಒಂದು ಬೋರ್ಡ್ ಹಾಕ್ಯದ, ಏನು ನೌಕರರ ಶುಭಾಶಯನ ಕೋರ್ತಕ್ಕಂಥ ನೌಕರರ ವತಿಯಿಂದ, ರಕ್ಕಸಿಗಿ ಗ್ರಾಮದ ನೌಕರರ ವತಿಯಿಂದ ಒಂದು ಬೋರ್ಡನ್ನು ತಾವು ನೋಡ್ಬೋದು. ಅಲ್ಲೇ ಸುಮಾರು 40ರಿಂದ 50 ಜನ ಆಲ್ರೆಡಿ ನಮ್ಮ ಊರೊಳಗ ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವ್ರನ್ನ ನಾವು ಕಾಣ್ಬೋದು. ಅಷ್ಟು ಒಂದು ವಿದ್ಯಾವಂತರ ಊರಿದು. ನಾವು ಮುತ್ತಣ್ಣವ್ರಿಗೆ ಒಂದ್ಸರಿ ನೆನಪು ಮಾಡ್ತೀವಿ. ನಾವು ಹಿಂದಕ್ಕೊಂದು ಕಾಲಿತ್ತು, ಹಿರೇ ಬಾದವಡಿಗೆ ಗ್ರಾಮ ಅಂದ್ರೆ ನೌಕರದಾರರಿಗೆ ಹೆಸರುವಾಸಿಯಾಗಿತ್ತು. ಇವತ್ತ ಆ ಒಂದು ಸ್ಥಿತಿ ಒಳಗ ನನ್ನ ರಕ್ಕಸಿಗಿ ಗ್ರಾಮ ಇರುವುದು ಕೂಡ ಬಹಳ ಖುಷಿ ವಿಚಾರ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ರಕ್ಕಸಿಗಿ ಗ್ರಾಮದೊಳಗ ಈ 40-50 ಜನ ಯಂಗ್ಸ್ಟರ್ ಇದ್ದವ್ರು ನಷ್ಟ ಹಾಕ್ಯಾರ. ಅವರು ಇನ್ನೂ ಒಂದು 10-20 ಜನ ಬೇರೆ ಬೇರೆ ನೌಕರದವ್ರು ಎಲ್ಲ ಒಂದು 70 ಜನ ಆಗ್ತಾರೆ. ಅಷ್ಟು ಒಂದು ಸುಶಿಕ್ಷಿತರಾಗಿ ಇವತ್ತ ವಿದ್ಯಾವಂತರಾಗಿ ತಾವೆಲ್ಲರೂ ಇನ್ನೂ ಶಿಕ್ಷಣದೊಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ತು ನಮ್ಮ ಊರಿಗೆ ನೌಕರಿ ಆತಂದ್ರೆ ಒಂದು ಕುಟುಂಬ ಸುಧಾರಿಸುತ್ತೆ. ಮೊದಲು ಆ ಕುಟುಂಬ ಸುಧಾರಿಸ್ತಪ್ಪ ಅಂದ್ರೆ ಆಟೋಮೆಟಿಕ್ ಒಂದು ಊರು ಸುಧಾರಿಸ್ತೈತಿ. ಅದಕ್ಕೆ ತಾವೆಲ್ಲರೂ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡ್ಬೇಕಂತ ಹೇಳಿ ಕೇಳ್ಕೊತೇನೆ. ಇಲ್ಲೇ ತಮಗೆ ಸಣ್ಣ ನೌಕರಿ ಒಳಗದೀವಿ ನಾವೆಲ್ಲ. ಆದ್ರೆ ಇಲ್ಲೇ ಸುಳೆಬಾವಿ ಅಂತಕ್ಕಂಥ ಗ್ರಾಮದೊಳಗೆ ಒಬ್ಬ ವ್ಯಕ್ತಿ ಏನು ಅಂದಾನಯ್ಯ ಸಾಲಿಮಠ್ ಅವರ ಮಗ ಇವತ್ತು DC ಆದ್ರ ಮೊನ್ನೆ IPS ಏನು IAS ಎಕ್ಸಾಮನ್ನು ಪಾಸ್ ಮಾಡಿ ಇವತ್ತು DC ಆಗ್ತಾರಪ್ಪ ಅಂದ್ರೆ ಅವ್ರ ಪರಿಶ್ರಮ ನಮ್ಮ ರಕ್ಕಸಿಗಿ ಗ್ರಾಮದ ಯುವಕರು ಕೂಡ ಕಲಿಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಅದೇ ಏನು ಗಂಗೂರ್ ಅಂತಕ್ಕಂಥ ಒಂದು ಚಿಕ್ಕ ಪುಟ್ಟ ಗ್ರಾಮದೊಳಗೆ ಸರಿಯಾದ ರೀತಿಯೊಳಗೆ ರಸ್ತೆಗಳಿಲ್ಲದ ಕೂಡ ಅಂತ ಗ್ರಾಮದೊಳಗೆ ಒಬ್ಬ ಮಾದಿಗ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಇವತ್ತು ಸಿವಿಲ್ ನ್ಯಾಯಾಧೀಶ ಜಡ್ಜ್ ಆಗ್ಯಾರ. ಅಂಥ ಒಂದು ಸಾಧನೆಗಳನ್ನು ಮಾಡ್ತಕ್ಕಂಥ ಪಟ್ಟಿಯಲ್ಲಿ ನನ್ನೂರಿನ ಯುವಕರು ಕೂಡ ಇರಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊತೀನಿ. ಅದರ ಜೊತೆಗೆ ನಮ್ಮ ರಕ್ಕಸಿಗಿ ಗ್ರಾಮದೊಳಗೆ ಇವತ್ತು ಏನು ಬಹಳ ಅದ್ಧೂರಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಅದ ನಮ್ಮೂರೊಳಗೆ. ನಿನ್ನೆ ತಾನೇ ಹೇಳಿದ್ದೀನಿ ನಾನು, ಸರ್ವಧರ್ಮ ಜನಾಂಗವನ್ನು ಹೊಂದಿರತಕ್ಕಂಥ ಗ್ರಾಮ, ಭಾವೈಕ್ಯತೆಯಿಂದ ಕೂಡಿರ್ತಕ್ಕಂಥ ಗ್ರಾಮ ಯಾವುದಾದ್ರೂ ಇದ್ರೆ ಅದು ಹುಣಗುಂದ್ ತಾಲೂಕೊಳಗ ರಕ್ಕಸಿಗಿಯ ಗ್ರಾಮ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಪದೇ ಹೇಳ್ತಾ ಇದ್ದೀವಿ. ಯಾವತ್ತೂ ನಮ್ಮೂರೊಳಗೊಂದು ಸಣ್ಣ ಪುಟ್ಟ ಜಗಳಿಲ್ಲ.
ಕಿರಿಕಿರಿಗಳಿಲ್ಲ. ಆ ಜಾತಿ ಈ ಜಾತಿ ಅಂತಕ್ಕಂಥ ಭೇದ ಭಾವ ಇಲ್ಲ. ಎಲ್ಲರೂ ಒಳ್ಳೆಯ ರೀತಿಯಿಂದ ರಾಜಕಾರಣ ಮಾಡುವತ್ನಾಗ ಅಷ್ಟ ರಾಜಕಾರಣ ಮಾಡ್ತಾರೆ. ನಮ್ಮ ಊರೊಳಗೆ ಇಲೆಕ್ಷನ್ ಬಂದಾಗ ರಾಜಕೀಯ ಬಿಟ್ಟು ಉಳಿದ ದಿನ ಎಲ್ಲರೂ ಕೂಡ ಅಣ್ತಂಬರ್ತಾರ. ಬಾಳ್ತಕ್ಕಂಥ ಗ್ರಾಮ ಯಾವುದಾದಿದ್ರೆ ಅದು ರಕ್ಕಿಸ್ಗಿ ಅಂತಕ್ಕಂಥ ಮಾತನ್ನು ಹೇಳಿ, ಏನು ಸಣ್ಣ ಪುಟ್ಟ ಕೆಲವೊಬ್ಬರು ಆತ್ಮೀಯತೆ ಸ್ನೇಹ, ಕೆಲವೊಂದ್ರು ಒಳ್ಳೆಯ ಸ್ನೇಹಿತರಿರ್ತಾರೆ, ಕೆಲವೊಬ್ರು ಕೆಟ್ಟ ಸ್ನೇಹಿತರಿರ್ತಾರೆ. ನಾವು ಯಾರ ಜೊತೆಗೆ ಸ್ನೇಹವನ್ನು ಬೆಳೆಸ್ತೀವಲ್ಲ ಅದರ ಮ್ಯಾಗ ನಮ್ಮದು ಏನಾಗಿರ್ತೈತಿ, ನಮ್ಮ ನಿರ್ಧಾರಗಳಿರ್ತಾವು. ಒಳ್ಳೆಯವರ ಜೊತೆ ಸ್ನೇಹವನ್ನು ಮಾಡಿದ್ರೆ ಒಳ್ಳೆಯತನವನ್ನು ತೆಗೆದುಕೊಂಡು ಹೋಗ್ತೀವಿ, ಕೆಟ್ಟವರ ಜೊತೆ ಸ್ನೇಹವನ್ನು ಮಾಡಿದ್ರೆ ಕೆಟ್ಟತನವನ್ನು ತೆಗೆದುಕೊಂಡು ಹೋಗ್ತೀವಿ. ಅದರ ಬದಲಾಗಿ ನಾವು ಒಳ್ಳೆಯ ಸ್ನೇಹಿತರಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ, ಅದರ ಜೊತೆಗೆ ನಮ್ಮ ಸರ್ಕಾರದ ಯೋಜನೆಯ ಬಗ್ಗೆ ಒಂದೇ ನಿಮಿಷ ಹೇಳಿಬಿಡ್ತೀವಿ. ನಿನ್ನೆಲ್ಲ ಹೇಳ್ಬಿಟ್ಟು ನಾವು ಏನು ಹೇಳಬೇಕಾಗಿದ್ದನ್ನು, ಏನು ಪಂಚ ಗ್ಯಾರಂಟಿ ಯೋಜನೆಯ ಅವರಿಲ್ಲಿ ಅದಾರ ಅಂತ ಹೇಳಕತ್ತೀನಿ, ಇಲ್ಲಿ ಕೇಳ್ತಿದ್ದಿಲ್ಲ. ಪಂಚ ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮುತ್ತಣ್ಣ ಕಲ್ಗುಡಿ ಅವರ ನೇತೃತ್ವದೊಳಗೆ ಗ್ರಾಮ ಗ್ರಾಮ ಮಟ್ಟದೊಳಗೆ ಹೋಗಿ ಯಾರ್ಯಾರ ಕುಂದುಕೊರತೆಗಳದಾವು, ಯಾರ್ಯಾರಿಗೆ ಏನು ಸಮಸ್ಯೆಗಳದಾವು, ಪ್ರತಿ ಗ್ರಾಮ ಮಟ್ಟದೊಳಗೆ ಪರಿಹಾರಗಳನ್ನ ಕೊಂಡುಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇವತ್ತ ಗೃಹಲಕ್ಷ್ಮಿ ಹಣ, ಪ್ರತಿ ಮನೆಯ ಕರೆಂಟ್ ಬಿಲ್ಲು ಫ್ರೀ ಆಗಿ ಇರತಕ್ಕಂಥ ಒಂದು ಯೋಜನೆಯನ್ನು ನಮ್ಮ ಸರ್ಕಾರ ಘೋಷಣೆ ಮಾಡ್ಯದ. ಅದರ ಯೋಜನೆಗಳನ್ನು ಸರಿಯಾದ ರೀತಿಯೊಳಗೆ ಎಲ್ಲರೂ ಪಡ್ಕೋತಾ ಇದ್ದೀರಿ. ಅದನ್ನು ತಾವು ನೆನೆಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಶಕ್ತಿ ಅಂತಕ್ಕಂಥ ಯೋಜನೆಯನ್ನು ತಾಯಂದ್ರಿಗೆ ಬಸ್ಸಲ್ಲಿ ಫ್ರೀ ಆಗಿ ಓಡಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನು ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಏನು ವಿಜಯಾನಂದ ಕಾಶಪ್ಪನವ್ರ ಸಾಹೇಬರು, ನೀವು ಇಲ್ಲಿ ಕುಂತ್ರ ನಡೆಯಂಗಿಲ್ಲ, ಹಳ್ಳಿಗೆ ಹೋರಿ ಅಂತೇಳಿ ಏನು ಮುತ್ತಣ್ಣ ಕಲ್ಗುಡಿ ಅವ್ರ ಟೀಮನ್ನು ಕಳಿಸಿ ಇರ್ತಕ್ಕಂಥ ಕುಂದುಕೊರತೆಗಳನ್ನು ತಮ್ಮ ಊರೊಳಗೆ ನಮ್ಮ ರಕ್ಕಸಿ ಗ್ರಾಮದೊಳಗೂ ಬಂದು ಪರಿಹಾರವನ್ನು ಮಾಡಿದಂಥ ಯೋಜನೆಗಳಿದ್ದಾವು. ಅದರ ಜೊತೆಗೆ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆ ಪ್ರತಿ 2,000 ರೂಪಾಯಿ ಪ್ರತಿ ತಿಂಗಳು. ಎಷ್ಟು ತಿಂಗಳೈತಿ ನಮ್ಮ ಸರ್ಕಾರ ಬಂದು ಮುತ್ತಣ್ಣ? ಒಬ್ಬರಿಗಿಲ್ಲ, ಅದು ಕ್ಲಿಯರ್ ಮಾಡೈತಿ. ಎಲ್ಲರಿಗೂ ಯಾರಿಗಾದ್ರೂ 2,000 ರೂಪಾಯಿ ಬರಾಕತ್ತಿಲ್ಲ ಅಂದ್ರೂ ಕೂಡ ಇಲ್ಲೇ ಅದಾರ, ಈಗ ಹೇಳ್ರಿ, ಈಗ ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಯಾರ್ದಾದ್ರೂ ಕರೆಂಟ್ ಬಿಲ್ ಪ್ರಾಬ್ಲಮ್ ಇದ್ರೆ ಹೇಳ್ರಿ, ಅದನ್ನು ಕೂಡ ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಇಲ್ಲೇ ಅದಾರ. ಆದ್ದರಿಂದ ತಮಗೆ ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥ ಯೋಜನೆ ಒಳಗ ಎಲ್ಲ ತಾಯಂದಿರು ಏನು 2,000 ರೂಪಾಯಿ ಹಣವನ್ನು ಇವತ್ತು ಪಡ್ಕೊತಾ ಇದ್ದೀರಿ. ಅದರ ಯೋಜನೆ ಇವತ್ತು ನಮಗೆ ಕನಿಷ್ಠ ನಮ್ಮದು 28 ತಿಂಗಳಾಗಕ್ಕೆ ಬಂತು, ಹೆಚ್ಚು ಕಡಿಮೆ 28, 29 ತಿಂಗಳಂದ್ರೆ ಕನಿಷ್ಠ ನಮ್ಮದು 58ರಿಂದ 60,000 ರೂಪಾಯಿ ಕನಿಷ್ಠ ತಮಗೆ ಹಣವನ್ನು ಸರ್ಕಾರದಿಂದ ಜಮೆಯಾಗಿ ನೋಡ್ರಿ ಏನು ಹೇಳತ್ತಾರಂದ್ರೆ, ರಕ್ಕಸ್ಗಿ ಗ್ರಾಮದೊಳಗನ ಇಡೀ ಮತಕ್ಷೇತ್ರದೊಳಗನ ಅತಿ ಹೆಚ್ಚು ಫಲಾನುಭವಿಗಳನ್ನು ಹೊಂದಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಅನುಕೂಲತೆಯನ್ನು ಪಡೆದಂಥ ಗ್ರಾಮ ರಕ್ಕಸ್ಗಿ ಗ್ರಾಮ ಅಂತ. ಅದಕ್ಕೆ ಅವರು ಅಂಕಿ ಸಂಖ್ಯೆಗಳ ಸಮೇತವಾಗಿ ಉತ್ತರವನ್ನು ಕೊಡ್ತಾರ. ಆದ್ದರಿಂದ ರಕ್ಕಸ್ಗಿ ಗ್ರಾಮದೊಳಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಯುವಕರು ನಮ್ಮಿಂದ ಏನಾದರೂ ಸಹಾಯ ಸಹಕಾರಗಳು ಬೇಕಂದ್ರೆ, ತಾವಿಲ್ಲ ಸರ್ ನಮ್ಗೆ ಕೋಚಿಂಗ್ ಮಾಡೋಕೆ ಏನಾದರೂ ಹೆಲ್ಪ್ ಮಾಡಂದ್ರೆ ಅದನ್ನು ಕೂಡ ಹೆಲ್ಪ್ ಮಾಡ್ತೀವಿ. ಕಾಶಪ್ಪನವ್ರು ಸಾಹೇಬ್ರದಾರ, ನಾವು ಕೂಡ ಅದೇವಿ. ಅದರ ಜೊತೆಗೆ ತಮ್ಮ ಏನಾದರೂ ಶಿಕ್ಷಣಗಳು ಯಾರಾದರೂ ಕಲಿಯೋಕ್ಕಾಗಂಗಿಲ್ಲ, ಬಡತನ ಇದು ಪರಿಸ್ಥಿತಿ ಗಂಭೀರ ಐತಂದ್ರೆ ತಾವು ನಮ್ಮ ಹತ್ರ ಬಂದರೂ ಕೂಡ ನಮ್ಮಿಂದ ಏನು ಸಹಾಯ ಸಹಕಾರ ಆಗ್ತದೆ ಅದನ್ನು ಮಾಡಿ ತಮ್ಮ ಶಿಕ್ಷಣವನ್ನು ಸರಿಯಾದ ರೀತಿಯೊಳಗೆ ಕೊಂಡೊಯ್ಯಲಿಕ್ಕೆ ನಮ್ಮ ಏನು ಸಹಕಾರ ಆಗ್ತೈತೆ ನಾನು ಅದನ್ನು ಯಾವಾಗಲೂ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಉದ್ದೇಶಿಸಿ 2 ಮಾತನ್ನು ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತಣ್ಣ ಕಲ್ಗುಡಿ ಅವರು ಲಾಸ್ಟ್ ಆಶೀರ್ವಚನ ಮಾಡ್ತಾರೆ. ಅಪ್ಪರ್ ಪ್ರಥಮದಲ್ಲಿ ಶ್ರೀ ಮಾರುತೇಶ್ವರನಲ್ಲಿ ನನ್ನ ಹಣೆಯನ್ನು ಮಣಿಯುತ್ತಾ ಕಲ್ಮೇಶ್ವರ ಯುವ ನಾಟಕ ಸಂಘ ರಕ್ಕಸಿಯವರು ಅರ್ಪಿಸಿರುವ ಶೇಡಿಗಿಳಿದ ಸಿಂಹದ ಮರಿ ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಆತ್ಮೀಯ ಗುರುಗಳು ಅಂಬರೀಷ್ ದೇವರ ಗಚ್ಚಿನ ಮಠ ಇವರ ಪಾದ ಕಮಲಗಳಲ್ಲಿ ನನ್ನ ಹಣೆಯನ್ನು ಮಣಿಯುತ್ತಾ ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ SRK ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರು, ಅಮ್ಮಿಗಡ PKPSನ ಅಧ್ಯಕ್ಷರು,
ಬರುವ ಭರವಸೆಯ ಯುವ ನಾಯಕರು ಅಂಬರೀಷಣ್ಣ ತಪ್ಪಿಕೋಬೇಡ. ಸೋದರ ಸಿದ್ದು ಭದ್ರಶೆಟ್ಟಿ ಅವರೇ, ನನ್ನೊಡನೆ ಆಗಮಿಸಿದಂಥ PKPS ಚಿತ್ತೋಡಿಗೆ ಅಧ್ಯಕ್ಷರಾದಂಥ ಮಾಂತೇಶಣ್ಣ ನಾಡಗೌಡ ಅವರೇ, ಇನ್ನೊಬ್ಬ ಭರವಸೆ ನಾಯಕರು ಈ ಸಹಕಾರಿ ಬ್ಯಾಂಕಿನಲ್ಲಿ ಬರುವಂಥ ನಿರ್ದೇಶಕರಾಗಂಥ ಮಲ್ಲಣ್ಣ ಹೂಗಾರ್ ಅವರೇ, ಬಸವೇಶ್ವರ ಬ್ಯಾಂಕಿನ ನಿರ್ದೇಶಕರಂಥ ಸೋದರ ಮುತ್ತು ಲೋಕಾಪುರ ಅವರೇ, ನಮ್ಮ ಹುಲಿ ಅದ ಹುಲಿ ಅನ್ನೋದಕ್ಕೆ ಹುಲ್ನಾಳಿ ಅವರೇ, ನಮ್ಮ ಅಕ್ಮದೇವಿ ಬ್ಯಾಂಕಿನ ತಡಿ ಮಾತಾಡಕತ್ತೀನಿ ತಡಿವು ಅಕ್ಮದೇವಿ ಬ್ಯಾಂಕಿನ ಸೋದರಿ ಅಂತ್ರಿತ್ರಿ ಅವರ ಪತಿಯವರಂತ ಮುತ್ತಣ್ಣ ಅಂಟತಾನಿಯವರೇ, ಮಲ್ಲಣ್ಣ ಅಂಟತಾನಿಯವರೇ, ಅಂಬರೀಷಣ್ಣ ನಾಗೂರ್ ಅವರೇ, ಬಸವರಾಜ್ ಇನ್ಸ್ಲಾಪುರ ಅವರೇ, ಈ ಗ್ರಾಮದ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರೇ, ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಿ ಬಲೂನನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಅಮೀನಪ್ಪ ಕಾಕ ಸಂದಿಗೌಡ್ರವ್ರೆ, ಟೈಮ್ ಭಾಳ ಆಗೈತಿ, ಒಂದೇ ಒಂದು ಮಾತನ್ನು ಹೇಳಿ ಮುಗಿಸ್ತೀನಿ. ಊರಾಗ ತಾಯಂದ್ರಿದಿರಿ, ಒಬ್ಬರು ಮಗ ಮುಂಜಾನೆ ಚಪಾತಿ ಉಣ್ತಾನೆ, ಇನ್ನೊಬ್ಬ ಮಗ ರೊಟ್ಟಿ ಉಣ್ತಾನೆ, ಇನ್ನೊಬ್ಬ ಮಗ ಕಡಕ್ ರೊಟ್ಟಿ ಉಣ್ತಾನೆ. ಈ ಮತಕ್ಷೇತ್ರದಲ್ಲಿ ಈ ಎರಡೂ ತಾಲೂಕಿನಲ್ಲಿ ಒಂದು ದೊಡ್ಡ ಮನೆತನ ಇರುತ್ತೆ. ಆ ಮನೆತನಕ್ಕೆ ಕಟಕ್ ರೊಟ್ಟಿ ಅಂದ್ರೆ ಭಾಳ ರುಚಿ ಅಂತ. ಮದುವೆಗೆ ಹೋದ್ರು ಕಟಕ್ ರೊಟ್ಟಿ ತಿಂತಾನಂತ, ಅಲ್ಲಿ ಚಪಾತಿ ಇರ್ತೈತಿ, ಮೆತ್ತನ ರೊಟ್ಟಿ ಇರುತ್ತೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಕಟಕ್ ರೊಟ್ಟಿ ಸಿಗಲ್ಲಂತ ಅವಾಗ. ಆ ಮನೆತನದ ಒಬ್ಬ ಬಂದಂದ್ರೆ ಅವ್ ಕಟಕ್ ರೊಟ್ಟಿ ಇರ್ತಿದ್ರಂತ, ಯಾರು ಗೊತ್ತಿದ್ದವ್ರು. ಓಣಿ ಒಳಗ ಎಲ್ಲರೂ ಕಡಕ್ ರೊಟ್ಟಿ ಇರ್ತಿದ್ರಂತ. ಅವು ಒಣ ಕಡಕ್ ರೊಟ್ಟಿ ಇರ್ತಿದ್ರಂತ. ಈ ಬರುವ ಈ ಸಿಂಹದ ಮರಿ ನಾಟಕದ ಅರ್ಥಾರ್ಥ ದೊಡ್ಡ ಮನೆತನ ಹೆಸರಿದ್ರು ಒಣ ಕಡಕ್ ರೊಟ್ಟಿ ಅಂತಿದ್ರಂತವ್ರು. ಅವ ಊರಿಗೆ ಊಟ ಹಾಕ್ಸಿ ನಾನು ನೆಟ್ಟಸ್ ತೆಗಿಬಾರ್ದು ಅಂತ ಕಿಸಿಂದ ಊಟ ಹಾಕ್ಸಿದ್ನಂತ. ಎಲ್ಲರೂ ಕೇರಂತ, ಎಲ್ಲಿ ಹೋಗಿದ್ದೆ ಅಂದ್ರೆ ಒಂದು ರೊಟ್ಟಿ ಮನೆಗೆ ಊಟಕ್ಕೆ ಹೋಗಿದ್ದೀರಿ ಅಂತಂದ್ರಂತ. ಈ ಬರುವ ನಾಟಕಗಳಲ್ಲಿ ಇದ್ದ ಈ ಸನ್ನಿವೇಶಗಳನ್ನು ಈ ಕಿವಿಯಲ್ಲಿ ಇಟ್ಕೊಂಡು ಈ ಒಣ ರೊಟ್ಟಿ ಅನ್ನೋದನ್ನ ಹೊರಗಾಕಿ ಈ ಸುಂದರ ಸಾಮಾಜಿಕ ನಾಟಕವನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿ. ಈಗಾಗಲೇ ಈ ಘನ ಸರ್ಕಾರ ನಮ್ಮ ಕಾಶ್ಯಪ್ನ ಸಾಹೇಬರು ಕೊಟ್ಟಂತ ಈ ನನ್ನ ಅಧಿಕಾರವನ್ನು ಪಂಚ ಗ್ಯಾರಂಟಿ ಯೋಜನೆಯನ್ನ ಈ ಮತಕ್ಷೇತ್ರದಲ್ಲಿ ಯಾವುದಾದ್ರೂ ಹಳ್ಳಿದ್ರೆ 99% ನಿಮ್ಮೂರಿಗೆ ನಾನು ನಮ್ಮ ಸಾಹೇಬರ ಆಶೀರ್ವಾದ, ನಮ್ಮ ಸೋದರ ಸಿದ್ರು ಬಸ್ಸಿ ಆಶೀರ್ವಾದ. ಯಾಕಂತಂದ್ರೆ 38 ಮಂದಿಗೆ ನಾನು ಕಾರ್ಯಕ್ರಮ ಮಾಡೋಳಗೆ 2,000 ರೂಪಾಯಿ ಬಂದಿಲ್ಲ ಅಂತ ತಂದು ಕೊಟ್ರೆ ಇಮಿಡಿಯೇಟ್ ಮರುದಿವ್ಸ ತಿಂಗಳೇ ನಿಮ್ಗೆ 2,000 ರೂಪಾಯಿಯನ್ನು ಮಾಡಿ ಕೊಟ್ಟಿದ್ದೀನಿ. ಆಮೇಲೆ 18 ಮಂದಿಗೆ GST ಸಮಸ್ಯೆ ಇತ್ತು, ಅದರ 3 ಮಂದಿ ತೆಗೆದು 99% ಕೊಟ್ಟಿನಿ. ಇನ್ನು ಒಂದೇನು 2 ಮಂದಿ ತನಕ ಅಷ್ಟೇ ಕೊಡೋದು ಸಮಸ್ಯೆ ಐತಿ, ದಯವಿಟ್ಟು ಅವ್ರಿಗೆ ಕೊಡಿಸುವಂತ ವ್ಯವಸ್ಥೆಯನ್ನು ಮಾಡ್ತಾನೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಿನ್ನೂ ಕೂಡ ನಾನು ಹೃತ್ಪೂರ್ವಕ ಏನು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀನಿ, ಅದು ಸಂತೋಷದಾಯಕ. ಇನ್ನೊಂದು ವಿಶೇಷ ಅಂದ್ರೆ ಈ ಮತಕ್ಷೇತ್ರದಲ್ಲಿ ನಾನು ಕೂಡ ನಾಟಕವನ್ನು ನೋಡಕ್ ಹೋಗಿದ್ದೀನಿ, ನಾಟಕ ಉದ್ಘಾಟನೆ ಮಾಡಕ್ ಹೋಗಿದ್ದೀನಿ, ಜ್ಯೋತಿಯನ್ನು ಬೆಳಗಿಸಿದ್ದೀನಿ. ಆದ್ರೆ ನಾಟಕ ಕಂಪನಿ ಮಾಲಕರು ಎಲ್ಲರ ಈ ತಾಲೂಕಿನಲ್ಲಿದ್ರೆ ನಿನ್ನೆ 40 ಮಂದಿ ನಾಟಕ ಕಂಪನಿ ಮಾಲಕರಿಗೆ ಅದರ ನಿನ್ನ ಒಂದೇ ನಾಟಕಕ್ಕ 40 ಮಂದಿ ಕಂಪನಿ ನಾಟಕರು ಈ ಜಗತ್ನಾಗ ಎಲ್ಲರಿದ್ರ, ಈ ತಾಲೂಕಿನಾಗ ಎಲ್ಲಿದ್ರ ಎಲ್ಲ ಸಮಾಜವನ್ನು ಕರೆಸಿ
ಅವ್ರು 40 ಮಂದಿ ಫೋಟೋಗಳನ್ನು ಹಾಕಿ ಅವ್ರಿಗೆ ಏನಿಲ್ಲ ಸನ್ಮಾನ ಮಾಡಿದ್ರಲ್ಲ, ನಿಮ್ಮ ರಕ್ಕಸಿ ಗ್ರಾಮ ಪಂಚಾಯತ್ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಮುತ್ತಣ್ಣ ಕಲ್ಗೋಡಿ ಅವರಿಗೆ. ಇನ್ನು ವೇದಿಕೆಯನ್ನು ಉದ್ದೇಶಿಸಿ ನಮ್ಮ ಅಂಬರೀಷ್ ಅಣ್ಣ ನಾಗೂರ್ ಅವರು 2 ನಿಮಿಷದಲ್ಲಿ ತಮ್ಮ ಭಾಷಣ ಮುಗಿಸ್ಬೇಕಂತ ಅವರಲ್ಲಿ ಕೇಳ್ಕೊತಾರೆ. ಶ್ರೀ ಮುಗಿತಾ ಅನ್ನ ಕಲ್ಲು ಹೋಗಿಬೇಡ ಮುಗಿಸ್ತೇನೆ. ಅದಕ್ಕೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಅಂಬರೀಷ್ ದೇವರ ಪಾದಕಮಲಗಳಿಗೆ ಶರಣಾರ್ಥಿಯನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನಾ ಏನು ಭಾಳ ಮಾತಾಡೋದಿಲ್ಲ, 4 ಅಂದ್ರೆ 4 ಮುಗಿಸ್ಬಿಡ್ತೇನೆ. ಬಂಧುಗಳೇ, ಸಂಗಮೇಶ್ವರ ನಾಟ್ಯ ಸಂಘ ಅಂತಕ್ಕಂಥ ಒಂದು ನಾಟ್ಯ ಸಂಘದ ಮೂಲಕ ನಾವು ಕಳೆದ ಬಾರಿ ಹುಣಗುಂದ ನಗರದಲ್ಲಿ ನಾಟಕವನ್ನು ಮಾಡಿದಾಗ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರ ನಾಟಕದ ಉದ್ಘಾಟನೆ ಬಂದಿದ್ದರು. ಆ ಒಂದು ಕಾರ್ಯಕ್ರಮ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಅಂಬರೀಷ್ ದೇವರು ವಹಿಸಿದ್ರು. ಹುಣಗುಂದ ನಗರದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ SRK ರಂಗಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಾಹೇಬರು ಈಗಾಗಲೇ ಅನುದಾನವನ್ನು ಘೋಷಣೆ ಮಾಡಿ ಭೂಮಿ ಪೂಜೆ ಮಾಡಿದ್ದಾರೆ. ಇದನ್ನು ಇನ್ನೇ ಹೇಳಬೇಕಾಗಿತ್ತು. ಯಾಕೆ ಹೇಳೋಕ್ಕಾಗಲಿಲ್ಲಪ್ಪ ಅಂತಂದ್ರೆ, ಇವತ್ತು ಅನೇಕ ಕೆಲಸಗಳಿರ್ಬೋದು, ಇವತ್ತು ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಇವತ್ತು ಗಟ್ಟಿಯಾಗಿರ್ತಕ್ಕಂಥ ಗ್ರಾಮ ಹೌದು. ಯಾವುದಾದ್ರೂ ಆಗಿದ್ದರೆ ಅದು ರಕ್ಕಸ್ಗಿ ಗ್ರಾಮ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ನಾಟಕಗಳಷ್ಟೇ ಅಲ್ಲ, ಇಲ್ಲಿ ಟಗರಿನ ಕಾಳಗ ಇರ್ಬೋದು, ಕಬಡ್ಡಿ ಇರ್ಬೋದು, ಅನೇಕ ಕ್ರೀಡೆಗಳ ಮುಖಾಂತರ ಕೂಡ ಈ ಊರು ಯಾವುದಕ್ಕೂ ನಾವು ಕಡಿಮೆ ಇಲ್ಲ. ಬಹುಶಃ ಇಲ್ಲೆಲ್ಲ ಯುವಕರ ಇನ್ನು ಸಂಪನ್ಮೂಲವನ್ನು ನೋಡಿದರೆ ಬಹುಶಃ ಯಾರೂ ಕೂಡ ಚಟಾಧೀಶರಾಗಿರ್ಲಿಕ್ಕಿಲ್ಲ. ಯಾಕಂತಂದ್ರೆ ನಮ್ಮ ಗ್ಯಾರಂಟಿ ಅಧ್ಯಕ್ಷರಿಗೆ ನಾನು ಕಾಯಂ ಕೇಳ್ತಿರ್ತೀನಿ, 5 ಕೊಟ್ಟಿರಿ, 6ನೇದು ಒಂದು ಕೊಟ್ಟು ಬಿಡ್ರಿ ನಮಗಂತೇಳಿ. ಅವ್ರು ಏನೂ ಉತ್ತರನ ಕೊಡೋದಿಲ್ಲ, ಸುಮ್ಮನೆ ಹೋಗಿಬಿಡ್ತಾರೆ, ಜೋಕ್ ಮಾಡ್ತಿರ್ತೀವಿ. ಆದರೆ ಇದೇ ಒಂದು ಆರೋಗ್ಯ ಸಂಪತ್ತು ನಮ್ಮ ಯುವಕರಲ್ಲಿದ್ದಾಗ ನಿಜವಾಗಿ ಕೂಡ ರಕ್ಕಸ್ಗಿ ಗ್ರಾಮ ಈ ನಮ್ಮ ತಾಲೂಕಿಗೆ ಮಾದರಿ ಆಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರು ಮಂತ್ರಿಯಾಗಿ ಈ ಒಂದು ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಉದ್ಘಾಟಕರಾಗಿ ಹೋಗಿ ಬರಲಿ ಅಂತೇಳಿ ಕಲ್ಮೇಶ್ವರನಲ್ಲಿ ಮತ್ತು ಮಾರುತೇಶ್ವರನಲ್ಲಿ ನಾನು ಬೇಡ್ಕೋತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಂಬರೀಷ್ ಅಣ್ಣ ಅವರಿಗೆ. ಇನ್ನೊಂದು ವಿಶೇಷವಾದಂಥ ನಮ್ಮ ರಕ್ಕಸ್ಗಿ ಗ್ರಾಮದ ಪರವಾಗಿ ಅದು ಯಾರ ತಲೆ ಬಂದದ್ದೇ ಇಲ್ಲ, ನಮ್ಮ ಸಿದ್ದವ್ರ ತಲೆಗೂ ಇರ್ಬೋದು, ಇರೋಕ್ಕಿಲ್ಲ. ಆದ್ರೆ ನಾನು ಸ್ವಲ್ಪ ನೆನಪು ಮಾಡಿಕೊಡ್ತೀನಿ. ಯಾಕಂದ್ರೆ ರಕ್ಕಸ್ಗಿ ಗ್ರಾಮ ಅಂತಂದ್ರೆ ಕಲಾವಿದರ ನಾಡಿದು. ಆಮೇಲೆ ನಮ್ಮ ತಂದೆಯವ್ರನ್ನ ಹಿಡ್ಕೊಂಡು ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದಿರ್ತಕ್ಕಂಥ ನಮ್ಮ ಶಂಕರೇಶ್ವಾಮಿ ರಕ್ಕಸ್ಗಿ ಅವರು ನಮ್ಮ ತಂದೆಯವರು ಅಲ್ಲಿದ್ರ ಇಲ್ಲಿವರೆಗೂ ಕೂಡ. ಆಮೇಲೆ ಲಿಂಗಣ್ಣ ಹಗೇದಾಳ್ ಅಂತ ಅವರು ಕೂಡ ಕರ್ನಾಟಕದಲ್ಲಿ ಭಜನಾ ಪದ ಬರೆಯುವುದರ ಮುಖಾಂತರ ರಕ್ಕಸ್ಗಿ ಗ್ರಾಮವನ್ನು ಹೆಸರುವಾಸಿ ಮಾಡಿರ್ತಕ್ಕಂಥ 2 ಮುಖಗಳಿವು. ಅದಕ್ಕೆ ಇದೊಂದು ರಂಗಮಂದಿರ ಐತಿ. ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರಾಜಕೀಯ ಗಣ್ಯರು ಇದಿರಿ. ಪರಮ ಪೂಜ್ಯರ ಆಶೀರ್ವಾದದಿಂದ ತಾವೆಲ್ಲರೂ ಇದಕ್ಕೊಂದು ನಮ್ಗೆ ಕಲಾ ಮಂದಿರವನ್ನು ಮಾಡಿಕೊಡ್ತೀರಿ ಅಂತ ಆಶಾಭಾವನೆ ಇಟ್ಟುಕೊಂಡು ರಕ್ಕಸ್ಗಿ ಗ್ರಾಮದ ಪರವಾಗಿ ಕೇಳ್ಕೊತಾ ಇದ್ದೇನೆ. ಮಾಡಿದ್ರಿ ಮುಂದಿನ ನಾಟಕ ಅನ್ನೋದ ಮಾಡ್ಬೇಕು. ಎಸ್, ನಮ್ಮ ಸಿದ್ದು ಅವರು ಭಾಷೆ ಕೊಟ್ಟಿದ್ದಾರೆ. ಇನ್ನು 4 ಕಾಲಮ್ ಹಾಕಿ 1-2 ಮಕ್ಕಳು ರೂಮ್ ಮಾಡಿಬಿಟ್ರೆ ಮುಗಿದ್ರೆ ಏನಾರ ಅಷ್ಟೇ, ಮತ್ತೇನಿಲ್ಲ. ಧನ್ಯವಾದಗಳು ನಾಡಗೌಡ ಸಾಹೇಬರಿಗೆ. ಹಾಗೆ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ನಮ್ಮ ಅಮೀನಪ್ಪ ಕಾಕ ಸಂದೇಗೌಡ ಅಲ್ರಿ, ಹಾಗೆ ಈ ವೇದಿಕೆಯನ್ನು ಉದ್ದೇಶಿಸಿ ಪರಮ ಪೂಜ್ಯರಾಗಿರ್ತಕ್ಕಂಥ ಅಮರೇಶ್ವರ ದೇವರು ಗಚ್ಚಿನ ಮಠ ಹುನಗುಂದ ಪರಮ ಪೂಜ್ಯರು ನಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಾದವನ್ನು ಕೋರ್ತಾ ಇದ್ದಾರೆ. ಎಲ್ಲರೂ ಕೂಡ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಪ್ರಥಮದಲ್ಲಿ ಬಸವಾದಿ ಪರಮಥರನ್ನು, ಭಾರತ ದೇಶದ ಎಲ್ಲ ಸಂತ ಮಹಾಂತ ಚೇತನರನ್ನು, ಮಾರುತೇಶ್ವರನ್ನು ಹಾಗೂ ಗ್ರಾಮದ ಎಲ್ಲ ದೇವನ ದೇವತನ ಹೃದಯದಿಂದ ಸ್ಮರಿಸಿಕೊಳ್ಳುತ್ತಾ ಈ ಒಂದು ರಕ್ಕಸ್ಗಿಯ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಶ್ರೀ ಕಲ್ಮೇಶ್ವರ ಯುವ ನಾಟಕ ಸಂಘ ಇವರ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಸಿಡಿಗಿಳಿದ ಸಿಂಹದ ಮರಿಯನ್ನು ನಾಟಕದ ಈ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿರ್ತಕ್ಕಂಥ
ಎಲ್ಲ ಗಣ್ಯರನ್ನು ಸ್ಮರಣೆ ಮಾಡಿಕೊಂಡು ಅವರಿಗೆ ಶರಣ ಶರಣಾರ್ಥಿ ಹೇಳ್ತಾ ವೇದಿಕೆ ಮೇಲೆ ಕುಂದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿ ಮತ್ತು ಮಕ್ಕಳು ತಮಗೆಲ್ಲ ಶರಣ ಶರಣಾರ್ಥಿಗಳು. ಈಗಾಗಲೇ ಸಮಯ ಭಾಳ ಆಗೈತೆ, ಯಾಕಂದ್ರೆ ಈಗ 12 ಯಾಕೆ ಬಂತು. ನೀವೆಲ್ಲ ನಮ್ಮ ಮಾತು ಕೇಳಕ್ಕೆ ಬಂದಿಲ್ಲ, ಎಲ್ಲ ಎದಕ್ಕೆ ಬಂದಿರಿ? ನೀವೆಲ್ಲ ನಾಟಕ ನೋಡಕ್ಕೆ ಬಂದಿರಿ, ಯಾರು ಮಾತು ಕೇಳಕ್ಕೆ ಬಂದಿಲ್ಲ ಅಂತ ನನಗೆ ಗೊತ್ತಾಗೈತಿ. ಹಾಗಾಗಿ ಏನು ಹೇಳಬೇಕು ಅಂತಂದ್ರೆ, ಇವತ್ತು ನಾವೆಲ್ಲ ಒಂದು 100, 200 ರೂಪಾಯಿ, 400 ರೂಪಾಯಿ, 1000 ರೂಪಾಯಿ ಕೊಟ್ಟು ನಾವೇನು ಮಾಡ್ತೀವಿ ರೀ? ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡ್ಕೊಂಡ್ಬಿಡ್ತೀವಿ, ಹೌದಿಲ್ಲ ರೀ? ನಾವೇನು ಮಾಡ್ತೀವಿ ಅಲ್ಲೆಲ್ಲ ಥಿಯೇಟ್ರಿಗೆ ಹೋಗಿ 1000 ರೂಪಾಯಿ ಗಟ್ಟಲೆ ಕೊಟ್ಟು ಹೋಗಿ ಅಲ್ಲಿ ಕೊಡುವಂಥ ಸ್ನ್ಯಾಕ್ಸ್ ಅಂತ ತಿಂದು ನಾವು ನೋಡ್ಕೊಂಡು ಬರ್ತೀವಿ ಫಿಲಮ್ಗೆ. ಆದ್ರೆ ನಾವು ಇಲ್ಲಿ ಬಂದು ಏನು ಮಾಡ್ತೀವಿ ನಾವು? ಅವರೆಲ್ಲ ಏನು ಮಾಡ್ತಿರ್ತಾರೆ ಅಲ್ಲಿ ಚಲನಚಿತ್ರ ಮಾಡುವಾಗ ಅವ್ರಿಗೆ ಎಷ್ಟೆಷ್ಟು ಅವ್ರು ರಿಹರ್ಸಲ್ಗಳು ಇರ್ತಾವೆ, ಅಂದ್ರೆ ಒಂದು ಟೇಕ್ ಶಾರ್ಟ್ಗಳು ಇರ್ತಾವೆ, ಅಂದ್ರೆ ಸರಿ ಬರ್ಲಿಕ್ಕೆ ಬಂದ್ರೆ ಮತ್ತೊಂದು ಸಲ ಪುನಃ ಅವ್ರು ಇನ್ನೊಂದು ಶಾರ್ಟ್ ಮಾಡ್ತಿರ್ತಾರೆ, ಅಲ್ಲಿ ಅವ್ರಿಗೆ ಅವಕಾಶ ಇರುತ್ತೆ. ಆದ್ರೆ ನಾಟಕದೊಳಗೆ ಏನಿರ್ತೀರಿ, ಅವ್ರು ಯಾವುದೇ ಶಾರ್ಟ್ ಇರಂಗಿಲ್ಲ, ಏನ್ರಿ ಬರೀ ಒಂದೇ ಶಾರ್ಟ್ ಇರುತ್ತೆ ಅವ್ರದ್ದು. ಹಾಗಾಗಿ ನಾವು ಏನು ಮಾಡ್ಬೇಕಂತಂದ್ರೆ, ಯಾರು ಪರದೆ ಮೇಲೆ ಬರುವಂಥ ನಾಯಕರ ನಟಗಳು ಇರ್ತಾರಲ್ಲ ಅವ್ರು ನಿಜವಾದ ಹೀರೋಗಳಲ್ಲ, ಹೌದಿಲ್ರಿ? ಯಾರು ಪರದೆ ಮೇಲೆ ಬರ್ತಾರಲ್ಲ ಅವ್ರು ನಿಜವಾದ ಹೀರೋಗಳಲ್ಲ. ಎಲ್ಲಿ ನಾಟಕದೊಳಗೆ ಯಾವುದೇ ಶಾರ್ಟ್ ಇರಲಾರ್ದೆ ಒಂದೇ ಶಾರ್ಟ್ನೊಳಗೆ ಟೇಕ್ನೊಳಗೆ ಮಾಡ್ತಾರಲ್ಲ ಅವ್ರು ನಿಜವಾದ ಹೀರೋಗಳು ಅಂತ ನಾವೆಲ್ಲ ತಿಳ್ಕೊಬೇಕಾಗತ್ತೆ. ಯಾಕಂತಂದ್ರೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾ ಇರ್ಬೋದು, ಅವ್ರ ಕಡೆಗೆ ದೊಡ್ಡ ದೊಡ್ಡ ಮೈಕ್ಗಳು ಇರ್ಬೋದು, ಆದ್ರೆ ಇಲ್ಲಿ ಕಲಾವಿದರ ಕಡೆ ಏನೈತ್ರಿ, ಅವ್ರಿಗೆ ದೊಡ್ಡ ಸಂಕಲ್ಪ ಐತಲ್ಲ, ಆತ್ಮಸಾಕ್ಷಿ ಅಂತ ಐತಲ್ಲ, ಅದು ಅವರಿಗೆ ಮೇಲೆತ್ತುವಂಥ ಕೆಲಸ ಆಗುತ್ತೆ ಇವತ್ತು. ಇದು ನೋಡಿ ನಂಗೆ ಭಾಳ ಏನು ಖುಷಿ ಅನಿಸ್ತು ಅಂತಂದ್ರೆ, ರಕ್ಕಸಿಯ ಗ್ರಾಮ ಎಂಥ ಗ್ರಾಮ ಅಂತಂದ್ರೆ ಕಲಾವಿದರನ್ನ ಬೆಳೆಸುವಂಥ ಗ್ರಾಮ ಎಲ್ಲಾದ್ರೂ ಇದ್ರೆ ಅದು ರಕ್ಕಸಿಯ ಗ್ರಾಮ ನಾವೆಲ್ಲ ತಲೆಗಿಟ್ಕೋಬೇಕಾಗುತ್ತೆ ಇವತ್ತು. ಯಾಕಂತಂದ್ರೆ ಇಷ್ಟೆಲ್ಲ ಕಲಾವಿದರನ್ನ ಕರೆಸಿ ತಾವೆಲ್ಲರೂ ಅವರಿಗೆ ಒಂದು ವೇದಿಕೆಯನ್ನು ಮಾಡಿಕೊಡ್ತಿರಲ್ಲ, ಯಾವಾಗ ಕಲಾವಿದರಿಗೆ ತಾವೆಲ್ಲ ವೇದಿಕೆಯನ್ನು ಮಾಡಿಕೊಟ್ಟು ಹೋದಾಗ ಅವ್ರಿಗೆ ಏನು ಪ್ರಶಂಸೆ ಏನು ಅಂತಂದ್ರೆ, ನೀವು ಚಪ್ಪಾಳೆ ತಡ್ತಿರಲ್ಲ ಅದೇ ಅವ್ರಿಗೆ ದೊಡ್ಡ ಬಹುಮಾನ, ಅವ್ರ ಪ್ರಶಂಸೆ ಅಂತ ನಾವೆಲ್ಲ ಹೇಳ್ಬೇಕಾಗತ್ತ. ಹಾಗಾಗಿ ಅವ್ರ ಕಲಾವಿದರಿಗೆ ಯಾವುದೇ ರೀತಿ ಕುಂದು ಕೊರತೆ ಬರಲಾರ್ದೆ ಅವರಿಗೆಲ್ಲ ಗುರುವಿನ ಆಶೀರ್ವಾದ ಮತ್ತು ಮಾರ್ದೇಶ್ವರ ಆಶೀರ್ವಾದ ಅಂತ ಹೇಳಿ ನನ್ನ ಮಾತಲ್ಲಿ ಮುಗಿಸ್ತೇನೆ. ಏನಿಲ್ಲ, ನಮ್ಮ ಎಲ್ಲ ರೈತರಿಗೆ ಅದೊಂದು ವಿಷಯ ಹೇಳೋದು ಮರೆತೆ ನಾನು. ಕೃಷಿ ಹೊಂಡ ಮತ್ತು ಬದು ನಿರ್ಮಾಣ ಅಂಥೇಳಿ ಒಂದು ಯೋಜನೆ ಫ್ರೀ ಒಳಗೆ ನಿಮ್ಮ ಬದುಗಳನ್ನು ನಿರ್ಮಾಣ ಮಾಡಿ ಕೊಡ್ತಾರೆ. ಯಾರಿಗಾದರೂ ಬದುಗಳನ್ನು ಹಾಕ್ಸ್ಕೊಂತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ. ಫ್ರೀ ಒಳಗೆ ಯಾವುದೇ ರೀತಿಯಾಗಿರ್ತ ದುಡ್ಡು ಇರಂಗಿಲ್ಲ. ಕೃಷಿ ಹೊಂಡ ಮತ್ತು ಬದು ನಿರ್ಮಾಣದ ದಯಮಾಡಿ ಅದನ್ನು ಯೋಜನೆಗಳನ್ನು ತಾವೆಲ್ಲರೂ ಪಡ್ಕೋರಿ ಅಂತ ಹೇಳ್ತೀವಿ. ಯಾವುದೇ ಜಾತಿ ಧರ್ಮ ಆ ಪಕ್ಷ ಈ ಪಕ್ಷ ಏನಿಲ್ಲ, ಯಾವುದೇ ಇದ್ರೂ ಕೂಡ ಬರ್ರಿ, ತಾವು ಬದು ನಿರ್ಮಾಣದ ಕೆಲಸವನ್ನು ತಾವು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಧನ್ಯವಾದಗಳು. ಇಲ್ಲಿಯವರೆಗೆ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರನ್ನು ಆದಿಯಾಗಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಹೇಳಿ, ಜೈ ಹಿಂದ್, ಜೈ ಕರ್ನಾಟಕ. गुरुदेव महेश्वर गुरु साक्षात् परब्रह्म तस्मै श्री गुरुवे नमः नमः। ತಂದೆ ಕಲ್ಮೇಶ್ವರ ನಾಟಕಲಯ ಪರಮೇಶ್ವರ ಜಯಮನೀರು ಜಗದೀಶ್ವರ. जय
ಕುಲವಿದ್ಯಾ